ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಫೆಬ್ರವರಿ 2025 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ರೇವತಿ ನಕ್ಷತ್ರ, ಸಿದ್ಧಯೋಗ, ಬಾಲವಕರಣ. ಹಾಗೆ ಇವತ್ತು ಕುಮಾರ ಷಷ್ಠಿ ಕೂಡ. ಪಂಚಮಿ ಬೆಳಿಗ್ಗೆ ಒಂದು 10 ಗಂಟೆವರೆಗೂ ಇರುತ್ತೆ. ಆ ನಂತರ ಷಷ್ಠಿ ಆರಂಭ ಆಗತಕ್ಕಂಥದ್ದು ನಾಳೆ ಬೆಳಿಗ್ಗೆ 7:40 ಇರುತ್ತೆ. ಅದರಿಂದ ಷಷ್ಠಿಯ ಪೂಜೆಯನ್ನು ಸುಬ್ರಹ್ಮಣ್ಯ ಷಷ್ಠಿ ಅಂತೇವೆ, ಕುಮಾರ ಷಷ್ಠಿ ಅಂತೇವೆ. ಆ ಒಂದು ಪೂಜೆ ಸಂಕಲ್ಪ ಮಾತಾಡೋಕೆ ಮೊದಲು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಸಂಕಟ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ವಿಶೇಷವಾಗಿ ಬೆಳಿಗ್ಗೆ 9:04 9:51 ಮಧ್ಯಾಹ್ನ 12:56 1:43 ಮಧ್ಯಾಹ್ನ 3:15 ಸಂಜೆ 4:02 ಇರತಕ್ಕಂಥ ಈ ಸಮಯ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ, ಮನಸ್ಸನ್ನ ವಿಚಲಿತಗೊಳಿಸ್ತಕ್ಕಂಥ, ಮನಸ್ಸನ್ನ ಅಗೋಚರವಾಗಿ ಇಲ್ಲದ ಕಡೆ ಕರ್ಕೊಂಡು ಹೋಗುತ್ತೆ, ಕೋರಿಕೆಗಳ ಕಡೆ ಕರ್ಕೊಂಡು ಹೋಗಿ ನಮ್ಮನ್ನ ಎಲ್ಲೋ ಒಂದು ಆ ಸುಳಿಯಲ್ಲಿ, ಆ ಗಾಳದಲ್ಲಿ ಸಿಕ್ಕಾಕಿಸ್ತಕ್ಕಂಥದ್ದು ಮಾಡುತ್ತೆ. ಎಚ್ಚರಿಕೆ ಈ ಸಮಯದಲ್ಲಿ. ಓಂ ಮಹಾಸೇನಾಯ ವಿದ್ಮಹೆ ವಾಗ್ವಿಶುದ್ಧಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಸುಬ್ರಹ್ಮಣ್ಯರ ಆರಾಧನೆ, ಕುಮಾರ ಷಷ್ಠಿ, ಸ್ಕಂದ ಷಷ್ಠಿ, ಶಿವಪುತ್ರ, ಗೌರಿಪುತ್ರ, ದೇವಸೇನ, ಸೇನಾಪತಿ ಅಂತೆಲ್ಲ ಕರಿತೇವೆ. ಯಾರದೇ ಜಾತಕದಲ್ಲೂ ಒಬ್ಬ ವ್ಯಕ್ತಿ ಗಟ್ಟಿ ಇದ್ದಾನೆ, ನಿರ್ಧಾರಗಳಲ್ಲಿ ಗಟ್ಟಿ ಇದ್ದಾನೆ, ಪುಕ್ಲಾನ ಇಲ್ಲ ಒರುಟ, ವಿಪರೀತ ಒರುಟು, ಸುಬ್ರಹ್ಮಣ್ಯರ ಪ್ರಭಾವ ಇರುತ್ತೆ. ನೋಡೋಕೆ ತುಂಬಾ ಕಾಣಿಸ್ತಾನೆ ಗಟ್ಟಿ, ಬಟ್ ಅಲ್ಲೆಲ್ಲೋ ಪುಕ್ಕಲತನ, ಅಲ್ಲೊಂದು ಎಳೆದಾಟ. ತುಂಬಾ ಪುಕ್ಕಲ್ತನ ಆದ್ರೂ ಭಯವೇ, ತುಂಬಾ ಬಲ ಇದ್ರೂ ಭಯವೇ. ಹೌದು, ಯುದ್ಧ ಮಾಡಲು ಬಲ್ಲದವನಿಗೆ ಕತ್ತಿ ಕೊಟ್ರೆ ಏನಾಗುತ್ತೆ? ಹೊಡೆದಾಕ್ಬಿಡ್ತಾರೆ. ಜಂಬ ಕೊಚ್ಚಿದ ಉತ್ತರ ಕುಮಾರ ಕತೆ ಕೇಳೇ ಇರ್ತೀರಿ. ವಿರಾಟ ರಾಜನ ಮಗ. ಅವನು ಯಾವಾಗ್ಲೂ ಸ್ತ್ರೀಯರ ಜೊತೆ, ನಾನು ಯಾರು ಗೊತ್ತಾ, ನಾನಿದು ಗೊತ್ತಾ, ನಾನಿದು ಗೊತ್ತಾ. ನೀವು ನಂಬಲ್ಲ, ಆ ವಿರಾಟ ಪರ್ವದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾನೆ. ಆ ಸೈನ್ಯ ನೋಡಿನ ಬಿದ್ದುಬಿಡ್ತಾನೆ. ನೀರಾಕಿ ಆ ಬೃಹನ್ನಳೆ ರೂಪದಲ್ಲಿದ್ದಂತ ಅರ್ಜುನರು ಏನೋ ಕೊಚ್ಕೋತಿದ್ದೆ ಅಂತ. ಅಯ್ಯೋಯ್ಯೋ, ಅದು ಕತೆ ಬಿಡಿ. ಸೊ ಕೆಲವ್ರಿಗೆ ಅದು ಇರುತ್ತೆ. ನೋಡೋಕ್ ತುಂಬಾ ಧೈರ್ಯಸ್ಥರು, ಒಳಗಡೆ ದಮ್ ಇಲ್ಲ, ಆ ಶಕ್ತಿ ಇಲ್ಲ, ಆ ಚೈತನ್ಯವಿಲ್ಲ, ಜಾತಕದಲ್ಲಿ ಅಡಗಿರುತ್ತೆ. ಇನ್ನು ಕೆಲವರು ನೋಡೋಕೆ ಪೀಚ್ ಇರ್ತಾರೆ, ವಿಪರೀತ ಬಲಶಾಲಿಗಳು. ಹಿಟ್ಲರ್ ಇದ್ದಿದ್ದು ನೋಡಿ, ಅವನ ಹೈಟು, ವೆಯ್ಟು, ಪರ್ಸನಾಲಿಟಿ, ಅದನ್ನ ನೋಡಿ, ಆ ನುಗ್ಗೋ ಛಾತಿ ನೋಡಿ, ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತಿದ್ದ. ಮುಸುಲೋನಿ ನೋಡಿ, ಅವನ ಹೈಟ್ ನೋಡಿ. ಗದ್ದಾಫಿ ಅಂತ ಇದ್ದ, ಲಿಬಿಯಾದ ದೊರೆ, ಅವನು ಹೇಗಿದ್ದ ಅಂತ ನೋಡಿ. ಅತಿಕ್ರಮಣ, ಆಕ್ರಮಣ, ಅರೆ ಅದು ಬೇಡ, ವಿಪರೀತ ಶಕ್ತಿವಂತ ನಮ್ಮ ಶ್ರೀಕೃಷ್ಣ ದೇವರಾಯರು ಎಷ್ಟಿದ್ರು ಗೊತ್ತಾ? ಒಂದು ಮ್ಯಾಕ್ಸಿಮಮ್ 4.5 ಅಡಿ ಇಲ್ಲ 5 ಅಡಿ ಇದ್ರೆ ಹೆಚ್ಚು. ಆ ಬಲ, ಮದ್ದಾನೆಯನ್ನ ಪಳಗಿಸ್ತಿದ್ರು. ಹೆಚ್ಚು ಕಡಿಮೆ ಒಂದು 3.25 ಸೇರು ಎಣ್ಣೆ ಕುಡಿತಿದ್ರು. ನೆನ್ಪಿಟ್ಕೊಳ್ಳಿ, ನಮ್ಮ ಕೈಲಿ 4 ಸ್ಪೂನ್ ಎಣ್ಣೆ ಕುಡಿದ್ರೆ ಲೂಸ್ ಮೋಷನ್ ದಿನ ಪೂರ್ತಿ. ಜೀರ್ಣಶಕ್ತಿ ಇಲ್ಲ ನಮ್ಗೆ. ಕುಡಿದು ಬೆಳಿಗ್ಗೆ 4:04 ಕುಡಿದು ಸಾಮ್ ಮಾಡಕ್ ಹೋಗೋರು. ಮೈಯಲ್ಲಿದ್ದ ಎಣ್ಣೆ ಎಲ್ಲ ಜಿಡ್ಡು ಕಿತ್ಕೊಂಡು ಬಂದ್ಬಿಡೋದು. ಆ ಪಾಟಿ ಗುದ್ದಾಟ, ಮೈಯಲ್ಲಿ ಎಣ್ಣೆ ಕರಗ್ಬಿಡ್ಬೇಕು ಕುಡಿದಿದ್ದ ಎಣ್ಣೆ. ಆನೆಗಳ ಜೊತೆ ಗುದ್ದಾಡುತ್ತಿದ್ದರು ಶ್ರೀಕೃಷ್ಣ ದೇವರಾಯರು. ಮಲ್ಲ ಯುದ್ಧದಲ್ಲಿ ಮಹಾನಿಷ್ಣಾತರು ಅನ್ನತಕ್ಕಂಥದ್ದು. ಹೌದು,
ಅಷ್ಟು ಶಕ್ತಿ ಕಾರಣ, ಆ ಶಕ್ತಿಕಾರಕ ಬಲ ಕುಜಾನೆ. ಅದಕ್ಕೆ ಆತನಿಗೆ ಶಕ್ತಿ ದೇವತೆ ಅಂತ ಹೇಳ್ತೇವೆ. ಅದಕ್ಕೆ ಅಮ್ಮ ಬಂದು ಆತನಿಗೆ ಒಂದು ವಿಶೇಷವಾದ ಅಸ್ತ್ರ ಕೊಟ್ಟಿದೆ, ಅದುವೇ ವೇಲಾಯುಧ, ವೇಲ್ ಅಂತ ಹೇಳ್ತೇವೆ. ವೇಲ್ ಮುರುಗ ಅಂತಾನೂ ಕರೀತಾರೆ ತಮಿಳಲ್ಲಿ. ಅಲ್ಲ, ನಮ್ಮ ಕನ್ನಡದಲ್ಲಿ ಅದನ್ನ ಹೇಳೋದು ಶಕ್ತಿ ಅನ್ನತಕ್ಕಂಥ ಆಯುಧವನ್ನ ಅಮ್ಮನೇ ಕೊಟ್ಟಿರೋದು. ಒಂದು ದೇಹಕ್ಕೆ ಶಕ್ತಿ ಬೇಕು, ರಕ್ತಕಾರಕ. ರಕ್ತ ಕುದಿದು ಬಿಡ್ತು ಸಾರ್, ಕತ 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 ಕುದಿದು ಬಿಡ್ತು, ಕೆಂಪಾಗ್ಬಿಡ್ತು ಮುಖ. ಕ್ರೋಧೋನ್ಮತ್ತನಾಗ್ಬಿಟ್ಟ. ಏನು ಮಾಡ್ದ ಕ್ರೋಧದಲ್ಲಿ ಅಂತ ಗೊತ್ತಿಲ್ಲ. ಆ ಕ್ರೋಧದಿಂದ ಏನು ಮಾಡಿದ್ನೂ ಗೊತ್ತಿಲ್ಲ, ಯಾರನ್ನೂ ಹೊಡೆದಾಕ್ಬಿಟ್ಟ ಆ ಇನ್ಸ್ಟೆಂಟ್. ಅದಕ್ಕೆ ಮಕ್ಕಳ ಜಾತಕ ನೋಡುವಾಗ ಕುಜನನ್ನ ಅತಿ ಮುಖ್ಯವಾಗಿ ನೋಡ್ತಾರೆ. ಪದೇ ಪದೇ ಅಪಘಾತಗಳಾಗ್ತಿದೆ, ಇಂಜುರಿ ಆಗ್ತಿದೆ, ನೀರಿನಲ್ಲಿ, ಕರೆಂಟಲ್ಲಿ, ಬೆಂಕಿಯಲ್ಲಿ. ನಿಮ್ಮ ಜಾತಕದಲ್ಲಿ ಕುಜನ ಅಟ್ಟಹಾಸವಿದೆ. ಹೌದು, ನಿಮ್ಮ ಜಾತಕದಲ್ಲಿ ಕುಜನ ಅಟ್ಟಹಾಸವಿದೆ. ಬೆಂಕಿಗೆ ಸಂಬಂಧಿತ ವೃತ್ತಿಗಳಲ್ಲಿ ನಷ್ಟ ಆಗಿದೆ, ಇಂಜುರಿ ಆಗಿದೆ, ಸುಟ್ಕೊಂಡಿದ್ದೀರಾ, ಗಾಯಗಳಾಗಿದೆ, ರಕ್ತ ಬಂದಿದೆ, ಇಂಜುರಿ ಆಗಿದೆ, ಬೋನ್ ಮುರಿದಿದೆ, ಬೋನ್ ಮ್ಯಾರೋ ಪ್ರಾಬ್ಲಮ್ ಆಗಿದೆ, ಬ್ಲಡ್ ಕ್ಯಾನ್ಸರ್ ಆಗಿದೆ, ಪದೇ ಪದೇ ಆಪರೇಷನ್ ಆಗುವಂತ ಒಂದು ಸಮಸ್ಯೆಗಳಾಗಿದೆ, ವ್ರಣಗಳಾಗಿದ್ದಾವೆ. ಕಿವು ತುಂಬಿ ಬರೋದು ಬೇರೆ, ರಾಹುವಿನ ಪ್ರಭಾವ. ಬ್ಲೀಡಿಂಗ್ ಹೋಗ್ತಿದೆ ಸಿಕ್ಕಾಬಟ್ಟೆ. ತಾಯಂದರಿಗೆ, ಅಮ್ಮಂದರಿಗೆ, ಕೆಲವು ಸ್ತ್ರೀಯರಿಗೆ ಗರ್ಭದಲ್ಲಿ ತೊಂದರೆ ಆಗಿಬಿಟ್ಟು ಸಿಕ್ಕಾಬಟ್ಟೆ 20 ದಿನ, 30 ದಿನ, 3 ತಿಂಗಳು ಕಂಟಿನ್ಯೂಸ್ ಫ್ಲೋ ಆಗ್ತಿರುತ್ತೆ. ಕುಜನ ಪ್ರಭಾವ. ಡೇಟ್ಸೇ ಆಗೋಲ್ಲ, ಕುಜನ ಪ್ರಭಾವ. 3 ತಿಂಗಳಿಗೊಮ್ಮೆ ಆಗುತ್ತೆ, ರೆಗ್ಯುಲರ್ 28 ದಿನಕ್ಕಿಲ್ಲ ಗುರುಗಳ. ಇಲ್ಲ, ಅದು ಬಂದಾಗ ತುಂಬಾ ಸುಸ್ತಾಗ್ಬಿಡ್ತಾರೆ. ಕುಜನ ಪ್ರಭಾವ. ಸರಿಯಾದ ಎಗ್ ರಿಲೀಸ್ ಇಲ್ಲ, ಕುಜನ ಪ್ರಭಾವ. ಸರಿಯಾದ ಸೆಮೆನ್ಗೆ ಶಕ್ತಿ ಇಲ್ಲ, ಡಿಸಿಷನ್ ಮೇಕಿಂಗಿಗೆ ತಪ್ಪಾಗ್ತಿದೆ, ಕುಜನ ಪ್ರಭಾವ. ವಿಪರೀತ ಭಕ್ಷ್ಯ ಭೋಜನ ಅನ್ನತಕ್ಕಂಥದ್ದು. ಏನ್ ಬೇಕಾದ್ರೂ ತಿಂತೀನಿ, ಎಷ್ಟು ಬೇಕಾದ್ರೂ ತಿಂತೀನಿ, ಕುಜನ ಪ್ರಭಾವ. ಹೌದು, ಸಿಕ್ಕಾಬಟ್ಟೆ ತಿಂತಾನೆ. ಏನೋ ಅದು ಊಟ, ಏನೋ ತಿನ್ನೋದು ಅಂತೀವಿ ನಾವು ಕೆಲವ್ರನ್ನ. ತಿನ್ನಿಸ್ತಾ, ಯಾಕಂದ್ರೆ ಆ ಮೈಕಟ್ಟಿಗೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಕೊಡ್ತಾನೆ. ಕೇಳಲ್ಲ, ಯಾರ ಮಾತು ಕೇಳಲ್ಲ, ಕುಜನ ಪ್ರಭಾವ. ನುಗ್ಗೋದೆ, ನೀರು ನೋಡಿದ್ದೆ ಧುಮುಕೋದು, ನೀರು ನೋಡಿದ್ದೆ ಧುಮುಕುವುದು, ಕುಜನ ಪ್ರಭಾವ. ಆಳ ಎಷ್ಟಿದೆ, ಸುಳಿ ಇದೆಯಾ, ಕೆಸರಿದೆಯಾ, ವಿಷಜಂತುಗಳಿದಾವ, ಕಲ್ಲು ಬಂಡೆಗಳಿದಾವ, ಮುಳ್ಳಿದಾವ, ಸುಳಿ ಇದೆಯಾ, ಎಳ್ಕೊಂಡು ಹೋಗ್ಬಿಡುತ್ತಾ, ವಿಷಮಯ ನೀರ, ಶುದ್ಧ ನೀರ, ಏನಿಲ್ಲ, ಧುಮುಕ್ಬಿಡೋ. ವಿಪರೀತ ಸಾಹಸ ಪ್ರವೃತ್ತಿ, ಕುಜನ ಪ್ರಭಾವ. ನೀವು ಯಾರನ್ನು ಬೇಕಾದ್ರೂ ಸ್ಪೋರ್ಟ್ಸ್ ಪರ್ಸನ್ಸ್ ನೋಡಿ, ಕುಜನ ಪ್ರಭಾವ ಸಿಕ್ಕಾಬಟ್ಟೆ ಇರುತ್ತೆ. ಹಾಗಿದ್ರೆ ಮಾತ್ರನೇ. ಗಾಯ ಆಯ್ತು ನೋಡಿ, ಅವ್ರು ಮತ್ತೆ ಬಂದಿರ್ತಾರೆ. ಅವ್ರು ಗಾಯಕ್ಕೆಲ್ಲ ನೋಡೋದೇ ಇಲ್ಲ. ಮೂಗಿನಲ್ಲಿ ರಕ್ತ ಸೋರ್ತಿರುತ್ತೆ. ಫುಟ್ಬಾಲ್ ಆಡೋ ಆಟಗಾರರಿಗೆ ನೀವು ಗಮನಿಸಿ ನೋಡಿ, ಎದೆಗೆ ಎದ್ದು ಒದ್ದುಬಿಟ್ಟಿರ್ತಾರೆ, ಎದ್ದು ಆಡ್ತಿರ್ತಾರೆ. ಅವನಿಗೆ ಆಟ ಅಷ್ಟೇ. ಹೌದು, ಮಿಲಿಟ್ರಿ, ಪೊಲೀಸ್, ಅವ್ರು ನೋಡಿದ್ರೇನೆ ಒಂದು ಗಾಂಭೀರ್ಯ. ರಕ್ಷಣಾಧಿಕಾರಿಗಳು, ಲಾಯರ್ಸ್, ವಾದ ಮಾಡತಕ್ಕಂಥವ್ರು. ಕುಜ ಕೆಟ್ಟಿದ್ರೆ ಕ್ರಿಮಿನಲ್ಸ್. ಅವನಿಗೆ ನೋಡಿ ರಕ್ತ ಪೀಪಾಸು ಆಗ್ಬಿಟ್ಟಿರ್ತಾರೆ ಕೆಲವರು. ಯಾವಾಡದಾದ್ರೂ ಕಿತ್ಕೊ. ಡಕಾಯಿತಿ ನೋಡಿ, ಎಲ್ಲದಕ್ಕೂ ಒಂದು ನಾಣ್ಯಕ್ಕೆ 2 ಮುಖ ಇದೆ. ಒಂದು ಒಳ್ಳೇದಕ್ಕೆ ಶಕ್ತಿ ಉಪಯೋಗ, ಇನ್ನೊಂದಕ್ಕೆ ಕೆಟ್ಟದಕ್ಕೆ ಶಕ್ತಿ ಉಪಯೋಗ. ಒಡೆದು ಕಿತ್ಕೋ, ಬಡಿದು ಕಿತ್ಕೋ, ಈ ರೀತಿ. ಕುಜನ ಪ್ರಭಾವ. ಅದೇ ಶಕ್ತಿಯನ್ನ ದುರ್ಯೋಧನ ಅಂದ್ರೆ ಅರ್ಥ ಗೊತ್ತಿದೆಯಾ ಮಕ್ಕಳೇ? ಯಾರಿಂದಲೂ ಸೋಲಿಸಲಾರದವನು ಅಂತ ಅರ್ಥ. ನಂಬ್ತೀರಾ? ಅದನ್ನ ಹೋಗಿ ಯಾರಾದ್ರೂ ಹಿರಿಯರು, ಗುರುಗಳು ಇವರನ್ನ ಕೇಳ್ತಕ್ಕಂಥದ್ದು ಮಾಡಿ ಹೇಳ್ತಾರೆ. ದುರ್ಯೋಧನ ಅನ್ನತಕ್ಕಂಥದರ ಅರ್ಥ, ಅವನನ್ನ ಯಾವುದೇ ಆಯುಧದಿಂದಲಾಗಲಿ ಯುದ್ಧದಿಂದಾಗಲಿ ಅವನನ್ನು ಗೆಲ್ಲಲು ಸಾಧ್ಯವೇ ಇಲ್ಲ. ನೋಡಿ, ಅಲ್ಲೊಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಲ್ಲೊಂದು ನಡೆಯುತ್ತಲ್ವ, ಅಲ್ಲೂ ಕೂಡ ನನ್ನ ಪರಮಾತ್ಮ ಕೃಷ್ಣರ ಇಚ್ಛೆ ಇಲ್ಲದೆ ನಡೀತಿರ್ಲಿಲ್ಲ. ಅವನಿಗದೊಂದು ನಂಬಿಕೆ ಇತ್ತು, ನನ್ನನ್ನು ಯಾರು ಗೆಲ್ಲಲ್ಲ.
ಸೊ ದಟ್ ಇಸ್ ಹೌ ದ ಓವರ್ ಕಾನ್ಫಿಡೆನ್ಸ್ ಅಂತ ಕೂಡ ಹೇಳ್ತವೆ. ಆ ಓವರ್ ಕಾನ್ಫಿಡೆನ್ಸ್ ಇಂದಲೇ ಇಡೀ ಸಾಮ್ರಾಜ್ಯ ಅಷ್ಟೆಲ್ಲ ತನ್ನನ್ನು ತೊಡೆ ಮುರ್ಕೊಂಡು ನರಳಿ ಜೀವ ಬಿಟ್ಟ. ಅಶ್ವತ್ಥಾಮನಿಗೆ ಸೇನಾಪತಿ ಪಟ್ಟ ಕಟ್ಟಕಡೆದಾಗಿ ಅವನು ಮಾತು ಕೊಡ್ತಾನೆ, ನಾನು ಬರ್ತೀನಿ ಅಂತ, ಮಾಡಿ ಮುಗಿಸ್ತೀನಿ ಅಂತ. ಆದರೂ ಆಗೋಲ್ಲ. ಸೊ ಅಂಥದ್ದೊಂದು ವಿಪರೀತ ಬಲಶಕ್ತಿ, ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರಿಕಲ್ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳಿದ್ದಾವೆ, ದೊಡ್ಡ ಬಂದರು ಪ್ರಾಜೆಕ್ಟ್ಗಳು, ಮೈನಿಂಗ್ ಪ್ರಾಜೆಕ್ಟ್ಸು, ಪವರ್ ಪ್ರಾಜೆಕ್ಟ್ಸು, ಪವರ್ ಸೆಕ್ಟರ್ಸು, ಮಿಲಿಟರಿ ಹೆಡ್ಸು, ಡಿಫೆನ್ಸ್ ಹೆಡ್ಸು, ನೇವಿ ಹೆಡ್ಸು, ಸ್ಪೋರ್ಟ್ಸ್ ಹೆಡ್ಸು, ಲೀಗಲ್ ಹೆಡ್ಸು. ಅವರು ಹಾಗೆ ಇರಬೇಕು. ಆ ದರ್ಪ ಗತ್ತುಪ್ಪ, ಏನ್ ಅಧಿಕಾರಿ ಅಪ್ಪ. ನಾನು ನೋಡಿದ್ದೇನೆ ತುಂಬ ದೊಡ್ಡ ಪೊಲೀಸ್ ಅಧಿಕಾರಿಗಳ ಜಾತಕದಲ್ಲಿ ಅಂಥದ್ದೊಂದು ವಿಸ್ಮಯವನ್ನು ನಾನು ನೋಡಿದ್ದೇನೆ. ಆ ಬಲಾಢ್ಯವೇ ಅದು, ಅವ್ರು ಬರ್ತಿದ್ರೆ ಭಯವೇ, ಕಂಪಿಸೋದೆ. ಹೌದು. ಹಾಗೆ ಕೆಲವೊಂದು ಡಾನ್ಗಳ ಜಾತಕವನ್ನು ನೋಡಿದ್ದಾನೆ. ಬೇಜಾರು ಮಾಡ್ಕೋಬೇಡಿ, ಈ ವಿದ್ಯೆ ಹಾಗೆ ಎಲ್ರಿಗೂ ದಾರಿ ತೋರಿಸ್ಬೇಕು. ಅವ್ರವ್ರಿಗೆ ಅವ್ರದೇ ಆದಂಥ ಒಂದು ಪ್ರಶ್ನೆಗಳಿರ್ತವೆ. ಅಲ್ಲೂ ಕೂಡ ಅದೇ ಇರೋದು. ಹೌದು, ಪೊಲೀಸ್ ಕೈಯಲ್ಲಿ ಎನ್ಕೌಂಟರ್ ಆದ್ರಂತೆ, ಶೂಟ್ಔಟ್ ಆಯ್ತಂತೆ, ಅವರ ಜಾತಕಗಳಲ್ಲೂ ಈ ಥರದೊಂದಿರುತ್ತೆ. ಆಕ್ಸಿಡೆಂಟ್ಸ್, ಇಂಜುರೀಸ್. ಪುರುಷರು ಆತ್ಮಹತ್ಯೆ ಯಾರೇ ಆತ್ಮಹತ್ಯೆ ಮಾಡ್ಕೋತಾನೆ ಅಂದ್ರೆ ಅವನ ಜಾತಕದಲ್ಲಿ ಒಂದು ಕುಜನ ಪ್ರಭಾವ ಇರುತ್ತೆ. ಪುಗ್ಲ ಆಗ್ಬಿಟ್ಟ, ಅವ್ನು ಭಯ ಬಿದ್ಬಿಟ್ಟ, ಗಾಬರಿ ಬಿದ್ಬಿಟ್ಟ, ಆ ಸಮಸ್ಯೆನ ದೊಡ್ಡದಾಗಿ ಮೈಂಡ್ ತಗೋಬಿಟ್ಟ, ರಕ್ತ ಎಲ್ಲ ಕುದಿದ್ ಬಿಡ್ತು. ಹತ್ಯೆ, ಆತ್ಮಹತ್ಯೆ ಅಂತ ಮಾತಾಡ್ತೇವೆ ಅಲ್ವಾ, ಕುಜನ ಪ್ರಭಾವವೇ. ಆತ್ಮಹತ್ಯೆ ಪ್ರಚೋದನೆ, ಊರು ಬಿಟ್ಟು ಓಡೋಗ್ಬಿಟ್ರು, ಭಯ ಬಿದ್ದು ಓಡೋಗ್ಬಿಟ್ರು, ಭಯದಿಂದಲೇ ಸ್ತಂಭಿಸಿ ಜೀವ ಬಿಟ್ಬಿಟ್ರು, ಖುಷಿಯಿಂದ ಸ್ತಂಭಿಸಿ. ಅವ್ರಿಗೆ ಶಕ್ತಿ ಇಲ್ಲ ಅದನ್ನ, ಆ ಗೆಲುವನ್ನಾಗಲಿ ಜೀರ್ಣಿಸಿಕೊಳ್ಳಲು ಶಕ್ತಿ ಬೇಕು, ಸೋಲನ್ನು ಕೂಡ ಜೀರ್ಣಿಸಿಕೊಳ್ಳಲು ಶಕ್ತಿ ಬೇಕು. ಎಲ್ಲದಕ್ಕೂ ಕಾರಕತ್ವ ಕುಜ, ರಕ್ತಕಾರಕ. ರಕ್ತ ಕಮ್ಮಿ ಆಗಿದೆ, ಅನಿಮಿಕ್ ಪೇಷಂಟ್ ಅಂತ ಮಾತಾಡ್ತೀವಿ. ಕುಜ ಓವರ್, ಮೂಗ್ನಲ್ಲಿ ರಕ್ತ ಸುರಿತಿದೆ, ಮೋಷನಲ್ಲಿ ರಕ್ತ ಸುರಿತಿದೆ, ಪೈಲ್ಸು, ಪಿಸ್ತುಲ, ಇಂಟೆಸ್ಟೈನಲ್ ಬ್ಲೀಡಿಂಗ್ ಆಗ್ತಿದೆ, ಯೂರಿನರಿ ಜಾಗದಲ್ಲಿ ಬ್ಲೀಡಿಂಗ್ ಆಗ್ತಿದೆ, ಕುಜನ ಪ್ರಭಾವವೇ. ಜನನಾಂಗಗಳಿಗೆ ಸಂಬಂಧಪಟ್ಟಂತ ಜಾಗದಲ್ಲಿ ಅದು ಓವರ್ಫ್ಲೋ, ರಕ್ತ ನಿಲ್ತಿಲ್ಲ, ಕುಜನ ಪ್ರಭಾವ. ಕೆಲವ್ರಿಗಿರುತ್ತೆ ರಕ್ತ ಹೆಪ್ಪುಗಟ್ಟುವುದಿಲ್ಲ, ಅವ್ರಿಗೆ ಇಂಜುರಿನ ಆಗದಿದ್ದಾಗ ನೋಡ್ಕೋಬೇಕು, ಇಂಜುರಿನ ಆಗದಿದ್ದಾಗ ನೋಡ್ಕೋಬೇಕು. ನೋಡಿ ತಮಾಷೆ, ಯಾರಿಗಾದ್ರೂ ಡಯಾಬಿಟಿಸ್ ಬಂದ್ರೆ, ಕಾಯಿಲೆ, ಇದು ಹುಣ್ಣುಗಳು ಬೇಗ ವಾಸಿ ಆಗಲ್ಲ. ಯಾಕೆ ಗೊತ್ತಾ? ಅಲ್ಲಿ ಗುರು ಕೆಟ್ಟಿರ್ತಾನೆ, ಇಲ್ಲ ಶುಕ್ರ ಕೆಟ್ಟಿರ್ತಾನೆ, ಇಲ್ಲ ವಿಪರೀತ ಬಲವಾಗಿದ್ದು ಸ್ವೀಟ್ ಅಂಶ ಜಾಸ್ತಿ ಆಗಿ ಹುಣ್ಣುಗಳು ವಾಸಿ ಆಗೋಲ್ಲ. ಯಾಕಂದ್ರೆ ಗುರುವಿಗೆ, ಶಿವನಿಗೆ ಪುತ್ರ ಯಾರು? ಸುಬ್ರಹ್ಮಣ್ಯನೇ. ಶುಕ್ರ ಅಂದ್ರೆ ಯಾರು? ವಳ್ಳಿ, ಸುಬ್ರಹ್ಮಣ್ಯರ ಹೆಂಡತಿ. ಶುಕ್ರನ ಪ್ರಬೋಧ, ವಿಪರೀತ ಸ್ವೀಟು, ಮೋಜು, ಮಸ್ತಿ, ಕಂಟ್ರೋಲ್ಲೆಸ್ ಫುಡ್ಡು. ಗುರು ಎಲ್ರಿಗೂ ಹೇಳ್ತಾರೆ, ಅವ್ರು ಮಾಡಲ್ಲ, ಫಿಟ್ ಇಟ್ಕೊಳ್ಳಲ್ಲ, ಓಡಲ್ಲ, ಮಾಡೋಲ್ಲ, ಕಸರತ್ ಮಾಡೋಲ್ಲ, ಸುಡೋದೆ, ಎಳೆದಾಟವೇ. ಹೌದಲ್ವಾ? ಅದಕ್ಕೆ ಗುರುಗಳಿಗೆ ನಾನಾ ಕಾಯಿಲೆಗಳು ಬರ್ತವೆ ತುಂಬಾ ಗುರುಗಳಿಗೆ. ಯಾಕೆ ಹೇಳಿ? ಮೋಷನ್ ಕಂಟ್ರೋಲ್, ಎಮೋಷನ್ ಕಂಟ್ರೋಲ್. ಗಂಟೆಗಟ್ಲೆ ಒಂದು ಜಾತಕ ಯಾವತ್ತೂ ಅಷ್ಟೊತ್ತು ಕುಳಿತುಕೊಳ್ಳಲ್ಲ. 1.5 ಗಂಟೆ ನನ್ನ ಸ್ಟಾಫೇ ಕೇಳ್ಬಿಟ್ಟು, ಇಷ್ಟು ಪೇಷನ್ಸು ಹೇಗೆ ಇಟ್ಕೋತೀರಾ ಗುರುಜಿ ಅಂತ. ನಿಜವೇ, ಕುಜನ ಬಲ. ನನ್ನ ಜಾತಕದಲ್ಲಿ ಕುಜ ಉಚ್ಚಂಗತ. ಅಲ್ಲೊಂದಿದೆ ದೈವ ಶಕ್ತಿ, ಆ ಅಮ್ಮನ ಶಕ್ತಿ. ಅದು ದೊಡ್ಡ ಆಪತ್ತು ಕೂಡ. ದಗ ಅನ್ಬಿಡ್ತಾನೆ ಒಂದೊಂದು ಸಮಯ. ಹೌದು, ಅದನ್ನೇನು ಮಾಡ್ತೇನೆ, ನನ್ನ ವಿದ್ಯೆ ಮೇಲೆ, ನನ್ನ ರಿಸರ್ಚ್ ಮೇಲೆ, ಇನ್ನೊಂದು ಅಂತಕ್ಕಂಥದ್ದು ಮಾಡ್ತಾ ಇರ್ತೇನೆ. ಅದರಿಂದ ನಿಂತಿದ್ದೇನೆ ನಿಮ್ಮ ಮುಂದ್ಗಡೆ. ಕುಜ ಬಂದು ವಾಕು ನೋಡಿ, ಬುಧ ಬಂದು ವಾಕ್ಯ, ವಾಣಿಕಾರಕ, ವಾಣಿ ಭಂಗ ಮಾಡಿಸೋದು, ಉಗ್ರವಾದ ಮಾತುಗಳು ಕುಜ. ನಿಮ್ಮ ಜಾತಕದಲ್ಲಿ ಕುಜ ಏನಾದರೂ ಮಿಥುನದಲ್ಲಿದ್ದರೆ, ಕನ್ಯಾದಲ್ಲಿದ್ದರೆ ಉಗ್ರವಾದ ಮಾತುಗಳು ಬಂದ್ಬಿಡುತ್ತೆ ಒಂದೊಂದು ಸಮಯ. ಏನ್ ಮಾತಾಡಿರ್ತೀರಿ ಅಂತ ಗೊತ್ತಿಲ್ಲ.
ಧಕ 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 ಅಂತ ಬಂದ್ಬಿಡುತ್ತೆ. ಹೌದು, ನಿಮಗೇನಾದ್ರೂ ಜಾತಕದಲ್ಲಿ ಕುಜ ಉಚ್ಚಂಗತನಾಗಿ ಮಕರ ರಾಶಿಯಲ್ಲಿದ್ದರೆ 10 ಮಾತಿಗೆ ಒಂದೇ ಮಾತಿರುತ್ತೆ, ತೀವದಾಗಿರುತ್ತೆ, ಖಡಕ್ ಮಿರ್ಚಿ, ಅಬ್ಬಾ ಉದ್ದರ ಅನ್ಸ್ಬಿಡುತ್ತೆ. ಮಕರದಲ್ಲಿ ಕುಜ ಉಚ್ಚಂಗತನಾದ ವ್ಯಕ್ತಿಯ ಮಾತು ಎಲ್ಲೆಲ್ಲೂ ಬಳಸಲ್ಲ ಅವರು, ಹೇಗಿಗೂ ಬಳಸಲ್ಲ ಅವರು. ಆ ಸಮಯ ನೋಡಿ ಬಳಸ್ತಕ್ಕಂಥದ್ದು, ಬಟ್ ಕರೆಕ್ಟ್ ಆಗಿರುತ್ತೆ, ಒಡೆದಾಗಿರುತ್ತೆ. ನೋಡೋಕೆ ಕುಜ ಉಚ್ಚಂಗತ ಇರೋರಿಗೆ ಬರ್ತೀಯಾ ನೋಡೋಣ್ವಾ ಅಂತಾರೆ. ಕುಜ ನೀಚ ಇರ್ತಾನೆ, ಕಟಕದಲ್ಲಿರೋರು ಮಾತಾಡೋಕೆ ಭಯ ಪಡ್ತಾರೆ, ಹೇಳೋಕೆ ಭಯ ಪಡ್ತಾರೆ. ತಮ್ಮ ಅಭಿಪ್ರಾಯಗಳನ್ನ ಮಿಸರಬಲಿ ಫೇಲ್ಯೂರ್ ಆಗೋದಾಗ ಯಾವಾಗ ಬಾಯಿ ಬಿಚ್ಚಬೇಕು, ಯಾವಾಗ ಬಾಯಿ ಬೆಚ್ಚಬಾರದು. ಇಲ್ಲಿ ನೋಡಿ, ಇಲ್ಲಿದೆ ವಾಗ್ವಿಶುದ್ಧಾಯ ಧೀಮಹಿ. ಆ ವಾಕಿನಲ್ಲಿ, ಆ ವಾಕು ಮಾಡುವ ಕೆಲಸ, ಆಲೋಚನೆ, ಶುದ್ಧ ಆಲೋಚನೆ, ಶುದ್ಧ ಮಾತು ಎಲ್ರಿಗೂ ಬರೋಲ್ಲ ಮಕ್ಕಳೇ. ಅದಕ್ಕೆ ಸುಬ್ರಹ್ಮಣ್ಯರ ಆ ಒಂದು ಅನುಗ್ರಹ ಇರಬೇಕು ಜಾತಕದಲ್ಲಿ. ಬರೀ ಸುಳ್ಳು ಹೇಳ್ತಾನೆ, ಬುರುಡೆ ದಾಸ, ಶಾರ್ಟ್ಕಟ್ ದಾಸ, ಶಾರ್ಟ್ಕಟ್ ದುಡ್ಡುಗೆ ಹೋಗ್ತಾನೆ. ಕುಜನ ಪ್ರಭಾವ ಇರುತ್ತೆ. ತುಂಬಾ ನೇರವಂತಿಕೆ, ಪ್ರಾಮಾಣಿಕತೆ. ಕುಜನನ್ನು ನೋಡ್ತೀವಿ ನಾವು ಎಷ್ಟು ಬಲವಾಗಿದೆ, ಎಷ್ಟು IS ಡಿಗ್ರಿನಲ್ಲಿದೆ ಅಂತ. ಷಡ್ಬಲದಲ್ಲಿ ವಿಪರೀತ ಬಲದಲ್ಲಿ ಇದೆಯಪ್ಪೋ ಈ ಪುಣ್ಯಾತ್ಮನಿಗೆ ಅಂತ ಹೇಳ್ತೀವಿ. ಹೌದು, ಅದಕ್ಕೆ ಓಂ ಮಹಾಸೇನಾಯ ವಿದ್ಮಹೆ. ಎಷ್ಟೇ ದೊಡ್ಡ ಸೇನೆ ಇದ್ರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಬ್ಬ ಸೇನಾಪತಿ ಬೇಕು. ಒಂದು ದೊಡ್ಡ ಸಂಸ್ಥೆ ನಮ್ಮ ಜಾತಕದಲ್ಲಿ ಆ ಕುಜನ ಪ್ರಭಾವ ಇದ್ರೆ ಮಾತ್ರ ಯು ಕ್ಯಾನ್ ಕಂಟ್ರೋಲ್ ಸಿಸ್ಟಮ್ ಔಟ್ ಅನ್ನೋ ಒಂದು ತಾಕತ್ತು. ಯಾವಾಗ ನಿಲ್ಲಬೇಕು, ಯಾವಾಗ ಬಿಡಬೇಕು, ಯಾವಾಗ ಸೋಲ್ಬೇಕು. ಹೌದು, ಕೆಲವೊಂದು ಸಮಯ ಸೋತು ಗೆಲ್ಲಬೇಕಾಗುತ್ತೆ. ಯಾವಾಗಲೂ ಗೆಲ್ಲೋನನ್ನ ಬಾಜಿಗಾರನಲ್ಲ. ಕೆಲವೊಂದು ಸಮಯ ಸೋಲ್ಬೇಕಾಗುತ್ತೆ ನಮ್ಮವ್ರ ಹತ್ರ, ತನ್ನವ್ರ ಹತ್ರ, ತನ್ನ ಕುಟುಂಬದವ್ರ ಹತ್ರ, ತನ್ನ ಮಿತ್ರರ ಹತ್ರ, ತನ್ನ ಆತ್ಮಬಂಧುಗಳ ಹತ್ರ, ತನ್ನ ಸ್ನೇಹಿತರ ಹತ್ರ, ತನ್ನ ಸಂಗಾತಿ ಹತ್ರ, ತನ್ನ ಮಕ್ಕಳ ಹತ್ರ, ತನ್ನ ದೊರೆಯ ಹತ್ರ, ತನ್ನ ಗುರು ಹತ್ರ, ದೇವರ ಹತ್ರ. ಇದೆಲ್ಲ ಇದಾವೆ ಮಕ್ಕಳೇ. ಎಲ್ಲೆಲ್ಲಿ ಸೋಲ್ಬೇಕು, 14 ಕಡೆ ಸೋಲಬೇಕು ಅನ್ನುತ್ತೆ ನಮ್ಮ ಒಂದು ಮಹರ್ಷಿ ಪರಂಪರೆ. ಎಲ್ಲಿ ಸೋಲಬೇಕು, ಮೊದಲನೇದಾಗಿ ತಂದೆ ತಾಯಿಗೆ ಸೋಲ್ಬೇಕು. ಅಲ್ಲಿ ನಿಮ್ಮ ಅಹಂಕಾರ, ಈ ದರ್ಪ, ನಾನು ಯಾರು ಗೊತ್ತಾ, ನಾನು ಏನ್ ಗೊತ್ತಾ, ನಿನ್ನ ಯೋಗ್ಯತೆ ಏನ್ ತಂದು ಸಾಕದೆ, ತಪ್ಪು. ಮೊಟ್ಟ ಮೊದಲನೇದಾಗಿ ಸೋಲಬೇಕಾಗಿರೋದು ತಂದೆ ತಾಯಿ, ನಂತರ ಒಡ ಹುಟ್ಟಿದವರು. ನಮಗೇನೋ ದೈವ ಒಂದು ಅನುಗ್ರಹ ಕೊಟ್ಟು ಬಿಡುತ್ತು. ದೈವದ ಅನುಗ್ರಹವೇ ಮಕ್ಕಳೇ. ನನ್ನ ಮನೇಲಿ ಒಡ ಹುಟ್ಟಿದವರು ಎಲ್ಲ ನನಗೆ ಗೊತ್ತಿದೆ. ಅವರೆಲ್ಲರ ಮುಂದೆ ನನ್ನ ಕುಟುಂಬ, ಬಂಧು ಬಳಗ, ಆತ್ಮೀಯರು, ಸ್ನೇಹಿತರು, ನಿಮ್ಮ ಮುಂದೆ ನಾನು ಯಾಕೆ ಸುಳ್ಳು ಹೇಳಿ. ಎಲ್ಲೋ ಬಿದ್ದಂತ ಇದ್ದಂತ ಈ ಒಬ್ಬ ಜೋಳಿಗೆ ದಾಸಯ್ಯನನ್ನ ಈ ಶಕ್ತಿಪೂರ್ಣವಾಗಿ ನೆನೆಸಿರೋದೇ ಆ ಶಕ್ತಿ ದೇವತೆಗಳೇ. ಏನೋ ಪಡ್ಕೊಂಡು ಬಂದಿದ್ದಾನೆ, ಪಡ್ಕೊಂಡು ಬಂದಿರಬೇಕು. ಯೋಗಂ, ಯೋಗ್ಯತಾಂ, ಅಭಿವೃದ್ಧತಾಂ. ನಾನು ಕಷ್ಟಪಟ್ಟು ಈ ಸ್ಥಾಯಿಗೆ ಬಂದಿದ್ದೇನೆ ಅಂದ್ರೆ ಖಂಡಿತ ನಾನು ನಂಬಲ್ಲ. ನನಗಿಂತಲೂ ನನ್ನಪ್ಪ, ನನ್ನ ಅಪ್ಪನಿಗಿಂತಲೂ ನನ್ನ ಅಜ್ಜ, ಅವರೆಲ್ಲರಿಗಿಂತಲೂ ನೀವು ಕಷ್ಟಪಟ್ಟಿರೋನ್ನ ನಾನು ನೋಡಿದ್ದೇನೆ. ರಕ್ತ ಬಸದು ಬದುಕು ಕಟ್ಟಿರೋರ್ನ ನಾನು ನೋಡಿದ್ದೇನೆ. ಹೇಳ್ತಾರೆ, ನನ್ನ ಕುಟುಂಬದಲ್ಲಿ ನನ್ನ ಆತ್ಮೀಯರಲ್ಲಿ ತುಂಬಾ ಒದ್ದಾಡಿದ್ದೀವೋ, ತುಂಬಾ ಏನೋ. ನಾನು ನಿಮ್ಮಗಳ ಜೊತೆ ಈ ಒಂದು ಹೆಚ್ಚು ಕಡಿಮೆ 28-30 ವರ್ಷಗಳ ಈ ಪಯಣದಲ್ಲಿ ನೋಡಿದ್ದೇನಲ್ವಾ. ಅಯ್ಯೋ, ಅಷ್ಟು ಕಷ್ಟಪಟ್ಟಿದ್ರು ಕೈಗೆ ಕೊಟ್ಟಿಲ್ಲ ಭಗವಂತ, ನನಗೆ ಕೊಟ್ಟಿದ್ದಾನೆ. ಇವರೆಲ್ಲರನ್ನು ನಾನು ಮಾತನಾಡುವಾಗ ಅವರು ಮೌನವಾಗಿ ತುಂಬಾ ದೊಡ್ಡ ವ್ಯಕ್ತಿಗಳು, ಅವರ ರಂಗದಲ್ಲಿ, ಉದ್ಯಮದಲ್ಲಿ ದೇ ಆರ್ ಅನ್ಬೀಟಬಲ್. ಅವರು ಕೂಡ ನನ್ನ ಮಾತನ್ನ ಈ ತರ ಕೇಳಿರ್ತಕ್ಕಂಥದ್ದುಂಟು. ಹೌದು ಗುರುಗಳೇ, ದ ಟಾಪ್ 10 ಪೀಪಲ್, ಟಾಪ್ 10 ಸಕ್ಸಸ್ಫುಲ್ ಪೀಪಲ್ ಜೊತೆ ಕೂತಿದ್ದಾನೆ. ಅವ್ರು ನನ್ನ ಹತ್ರ ಗೈಡೆನ್ಸ್ ಕೇಳಿದಾಗ ಅದೊಂದು ನನ್ನ ಗಳಿಕೆ. ಇಷ್ಟು ದೊಡ್ಡ ವ್ಯಕ್ತಿ, ಜ್ಞಾನ ಭಂಡಾರ, ವಿದ್ಯಾ ಭಂಡಾರ, ಕಳಾ ಭಂಡಾರ, ಉದ್ಯಮ ಭಂಡಾರ, ಲಕ್ಷ್ಮೀ ಭಂಡಾರ, ಕುಬೇರ ಭಂಡಾರ, ವಿದ್ವತ್ತಿನ ಭಂಡಾರ, ಸಂಸ್ಕಾರದ ಭಂಡಾರ,
ಅಧಿಕಾರದ ಭಂಡಾರ, ದೊರೆಮಟ್ಟದ ಭಂಡಾರ. ಯಾರಪ್ಪ ಇದು, ಇವ್ರಿಗೂ ನಾನೇನು ಅಂತಲೇ. ಆದ್ರೆ ಅಲ್ಲಿ ಕುಳಿತಾಗ ಬರೋ ಒಂದು ಮಾತಿರುತ್ತಲ್ಲ, ಜಗನ್ಮಾತೆ ನುಡಿಸೋದು. ಆ ಶಕ್ತಿಯೇ ಕುಜನ ಶಕ್ತಿ. ಎಷ್ಟೇ ದೊಡ್ಡವರಾದರೂ, ಎಷ್ಟೇ ದೊಡ್ಡ ಕಾಳಿಂಗ ಸರ್ಪವಾದರೂ ಒಂದು ನವಿಲಿನ ಮುಂದ್ಗಡೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ನವಿಲು ಅದಕ್ಕೆ ವಾಹನ. ನವಿಲು ವಾಹನ ಆ ಸೇನಾಪತಿಗೆ ಅದೇ, ಆ ಬಂದು ಗರ್ಜಿಸುವಿಕೆ. ಎಷ್ಟು ದೊಡ್ಡ ಇದಾದ್ರು ಅಷ್ಟೇ ನೋಡಿ, ಅದಕ್ಕೆ ಸೇನಾಪತಿ. ತನ್ನ ತಂದೆಗೆ ಸರ್ಪವೇ ಕುತ್ತಿಗೆಯಲ್ಲಿದ್ರೆ ಸರ್ಪವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸುಬ್ರಹ್ಮಣ್ಯರ ಬಳಿ, ಯಾಕಂದ್ರೆ ಸರ್ಪ ಅನ್ನೋತಕ್ಕಂಥದ್ದು ಏನ್ ಗೊತ್ತರ, ನಮ್ಮ ಕೋರಿಕೆ, ನಮ್ಮ ಆಗ್ರಹ, ನಮಗೆ ಬೇಗಿರತಕ್ಕಂಥ ಒಂದು ಆಶೆಗಳ ಪರಿಧಿ ಇಲ್ಲದಂತಹ ಒಂದು ಅಗಣಿತ ಆಲೋಚನೆಗಳು, ಆಸೆಗಳು, ಕೋರಿಕೆಗಳು ಸರ್ಪ. ಅದಕ್ಕೆ ಸುತ್ತ ಹಾಕೊಂಡು ಹಿಂಗೆ 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 ಆಡ್ತಲೇ ಇರುತ್ತೆ. ಆಗಾಗ ಬುಸ್ ಬುಸ್ ಅನ್ನುತ್ತೆ, ಆಗಾಗ ಹಿಂಗೆ ಬಚ್ಚಿಟ್ಕೊಳ್ಳುತ್ತೆ, ಆಗಾಗ ಎದ್ದೊಳುತ್ತೆ. ನಮ್ಮದು ಒಳಗಡೆಯಿಂದ ಎದ್ದೊಳುತ್ತೆ, ಸಿಕ್ಕರೆ ಚಾನ್ಸು. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಅವಕಾಶ ಸಿಗದೆ ಇರುವವರೆಗೂ ಎಲ್ಲರೂ ರಾಮಚಂದ್ರರೇ, ಎಲ್ಲರೂ ನನ್ನನ್ನು ಸೇರಿಸಿ, ಇಲ್ಲದಿದ್ದರೆ ರಾವಣಾಸುರರೇ. ಅವಕಾಶ ಸಿಗದೇ ಇರುವವರೆಗೂ ಎಲ್ಲರೂ ರಾಮಚಂದ್ರರೇ. ಸಿಕ್ಕಿದ್ರೆ ಹೇ ಬಂದ್ಬಿಡ್ಲಿ ಬಿಡ ಈ ದುಡ್ಡು, ನಮ್ಗೆ ಯೋಗ್ಯತೆ ಇಲ್ಲ. ದೊರೆಪಟ್ಟ ನಮ್ದು ಯೋಗ್ಯತೆ ಇಲ್ಲ. ಯಾರೋ ಕರೆದು ಬಿಟ್ರು ಪದವಿ, ಪಾಂಡಿತ್ಯ, ಇದೋ ಗುರುಗಳೇ, ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಟಿಯಾಗಿ ಕೊಡುತ್ತಿದ್ದಾರೆ, ತಗೋಬಿಡೋ. ಈ ಸರ್ಪಭೂತ್ಕಾರ ನೋಡಿ, ಎದೊಳ್ತು ಬುಸ್ ಅಂತ ಎದೊಳ್ಸುತ್ತೆ. ಮದುವೆ ಆಗ್ಲಿಕ್ಕೆ ಯಾರೋ ಒಂದು ತಾಯಿ ಮನೆಯವರು, ಪುಣ್ಯಾತ್ಕಿತ್ತೀರು, ಸಿಕ್ತು ದೋಚ್ಕೋ ಬಾಚ್ಕೋ, ಹೆಣ್ಣು ಹೊನ್ನು ಮಣ್ಣು ಬಾಚ್ಕೋ, अपना मुट्ठी में खराब कर दो उसका, ಅವ್ರ ಮನೆತನನ್ನ ಕೆಡ್ಸಾಕು, ಅವ್ರ ಬದುಕನ್ನಾಳು ಮಾಡು. ಬಿಟ್ಟಿ ಸಿಕ್ಕಿದಾನೆ, ಜುಟ್ಟಿಗೆ ಬಿದ್ದುಬಿಟ್ಟ ಇವನು, ಇಲ್ಲ ಈಕೆ ಬಿದ್ದುಬಿಡ್ತು, ಇದು ನಂದು, ಹೇಗಾದ್ರು ಸರಿ ನೋಡಿ. ಈಗ ದೆದ್ದೋಳುತ್ತೆ ಈ ಕೋರಿಕೆ, ಅದ ಈ ಸೀಟು, ಈ ಬಂಗಾರ ಸಿಕ್ಕಿದ ತಕ್ಷಣ ಹಿಂಗೆ ಎತ್ತು ಬಿಟ್ಕೋತೀವಿ ನೋಡಿ. 100 ರೂಪಾಯಿ ಸಿಕ್ಕಿದೆ ಜೇಬಲ್ ಬಿಟ್ಕೋತೀವಿ. ಹೌದು, ಅದುವೇ ಈ ಕೋರಿಕೆ ಸರ್ಪ. ಅದನ್ನ ನಿಯಂತ್ರಿಸ್ತಕ್ಕಂಥ ಭಾವ ಕೊಡುವುದೇ ಆ ಒಂದು ಅಂಗಾರಕನ ಒಂದು ಪೂಜೆ. ಸುಬ್ರಹ್ಮಣ್ಯರ ಪೂಜೆ ಮಾಡೋದನ್ನ ನಮ್ಮಲ್ಲಿರೋ ವಿಪರೀತ ಕೋಪ, ವಿಪರೀತ ಕಾಮ ಇಲ್ಲ, ಏನೂ ಇಲ್ಲ ಅವನು. ಅದು ಇದು ಹೆಂಗೆ ಅಂದ್ರೆ, ಒಬ್ಬ ಮೂರ್ಖನನ್ನ ದೊರೆ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ, ದೋಚ್ಕೊಂಡು ಹೋಗ್ಬಿಡ್ತಾರೆ. ಹುಚ್ಚರು ಮದುವೆನಲ್ಲಿ ಉಂಡವನೇ ಜಾಣ ಅಂತ ಆಗ್ಬಿಡುತ್ತೆ. ಅದು ಆಗಬಾರ್ದು. ಹೆಂಗಂದ್ರೆ ಹಂಗ್ ಮಾಡಬಾರ್ದು, ಹೇಗಂದ್ರೆ ಆಗಿಲ್ಲ. ಹೌದು ಮಕ್ಕಳೇ, ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ತೀರಾ ಬಲ ಇರೋವನು ಅವನ ಹತ್ರ ಬರೋಕ್ ಭಯ ಪಡ್ತಾರೆ. ಹೆಂಗಪ್ಪ ಹೇಳೋದು? ತೀರಾ ವೀಕ್ ಇರೋವನು ಇದು ಹೇಳಿದ್ರೆ ತಟ್ಕೋತಾನ ಅವನು, ಅವನ್ಗೇನು ಹೇಳ್ಬೇಡಿ ವಿಚಾರ ಅಂತ ಹೇಳ್ತಾರೆ. ಆರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಕುಜನ ಪ್ರಭಾವವೇ ಹೃದಯನೇ ರಕ್ತ ಪಂಪ್ ಮಾಡೋದು. ಬಕ್ಕು 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 ಅಂತ ಹೃದಯಕ್ಕೆ ಪಂಪ್ ಮಾಡೋದು. ಸೊ ಆ ಹೃದಯಕ್ಕೆ ಮುಖ, ಆ ಅಂದ, ತೇಜಸ್ಸು, ಆ ಗಾಂಭೀರ್ಯ, ಬಾ ಏನು ಗಾಂಭೀರ್ಯವೋ ಸುಬ್ರಹ್ಮಣ್ಯರೇ. ಅದಕ್ಕೆ ಮೇಷರಾಶಿ ಎಷ್ಟೇ ಗಾಂಭೀರ್ಯವಿದ್ದರೂ ಏನೂ ಗೊತ್ತಿಲ್ಲದ ಹಾಗೆ ಹನುಮನಾಗೆ ಎಲ್ಲಾ ರಾಮನಿಚ್ಛೆ. ಅಲ್ಲೂ ಕೂಡ ಆ ಒಂದು ಅಂಗಾರಕ, ಆ ಒಂದು ಕುಜ ಶಕ್ತಿ, ಎಲ್ಲ ರಾಮನ ಬಲ, ಎಲ್ಲಾ ರಾಮನ ಬಲ. ಯಾವ ಮಟ್ಟಕ್ಕೆ ಅಂದ್ರೆ, ನನಗೆ ಒಂದು ಕುತೂಹಲ, ಇದು ಎಷ್ಟು ನಿಜವೂ ಗೊತ್ತಿಲ್ಲ. ವಾಲಿಯ ಜೊತೆಯಲ್ಲಿ ಇದ್ದಂತ ಹನುಮ, ವಾಲಿ ಸುಗ್ರೀವರ ಜೊತೆಯಲ್ಲಿ ಇದ್ದಂತ ಹನುಮ ಅವ್ರ ಜೊತೆಯಲ್ಲಿ ಇರ್ತಾನೆ. ಆ ಒಂದು ವಾಲಿಗಿಂತಲೂ ಆತನ ಶಕ್ತಿ ಅಪರಿಮಿತ, ಅಗಣಿತ, ಅನಂತ, ಇನ್ಫಿನಿಟಿ. ಅದನ್ನ ನಾವು ತೂಕ ಹಾಕ್ಲಿಕ್ಕೆ ಆಗೋಲ್ಲ. ಹನುಮರ ಆ ಒಂದು ಶಕ್ತಿಯನ್ನ ನಡಿಲೇ ಇಲ್ವಾ ಇವರಿಬ್ಬರ ನಡುವೆ ಎಲ್ಲಾದರೂ ಯಾಕಂದ್ರೆ ಹನುಮರಿಗೆ ನೋಡಿ, ಈ ತರದ ಒಂದು ಹುಡುಕ್ತಾ ಒಂದು ಉಪಕಥೆ ಸಿಕ್ತು ನನಗೆ. ಉತ್ತರ ಭಾರತದ ಉಪಕಥೆ, ಎಷ್ಟು ನಿಜವೋ ಸುಳ್ಳು ತಪ್ಪಿದ್ರೆ ಕ್ಷಮಿಸು. ಈ ವಾಲಿಗೆ ಒಂದು ವರ, ಬ್ರಹ್ಮದೇವನ ಪುತ್ರನಾದನಲ್ವ, ಎಷ್ಟೇ ಆದ್ರೂ ಕೂಡ ಆ ಶಕ್ತಿಯಿಂದ ಹುಟ್ಟಿದಂಥವನು
ಯಾರು ಬಂದರೂ ಅರ್ಧ ಬಲ ಆತನಂತೆ, ಅರ್ಧ ಶಕ್ತಿ ಆತನಂತೆ. ಮುಳುಗೋಯ್ತು ನಮ್ಮ ಶಕ್ತಿ. ಎದುರುಗಡೆ ಬಂದಿದ್ದ ತಿಂದ ಹಾಕಿದ್ರೆ ಇನ್ನೇನಿದೆ? ಯುದ್ಧಕ್ಕೆ ಬರೋಕ್ ಮೊದಲೇ, ಯುದ್ಧ ಮಾಡೋಕ್ ಮೊದಲೇ ಹೋಯ್ತು ನಮ್ಮ ಶಕ್ತಿ ಅರ್ಧ ಅಂತ ಹೇಳಿದ್ಮೇಲೆ ಇನ್ನೇನಿಲ್ಲ. ಅವನ ಹತ್ರ ಆಲ್ರೆಡಿ 100 ರೂಪಾಯಿ ಇದೆ, ನಮ್ಮ ಹತ್ರನೂ 100 ರೂಪಾಯಿ ಇದೆ. ಯುದ್ಧಕ್ಕೆ ಹೋದಾಗ ಅಸಲು ಫೈಸಲು ಅಂತ ಹೋದಾಗ ನಮ್ಮ 50 ರೂಪಾಯಿ ಡಿಫಾಲ್ಟ್ ಅವ್ನಿಗೆ ಹೋಯ್ತು. ನಾವು ಅರ್ಧ ಹೋಯ್ತು, ಸೋತು ಬಿಟ್ಟಿದ್ದೀವಿ. 150 ರೂಪಾಯಲ್ಲಿ 50 ರೂಪಾಯಲ್ಲಿ ಹೊಡೆದಾಕ್ಬಿಡ್ತಾನೆ, ಹೌದಲ್ವಾ? ಅವ್ನು 100 ಗುದ್ದಕ್ಕೆ ರೆಡಿ ಇದ್ದಾನೆ, ನಾವು 100 ಗುದ್ದು, ಬಟ್ ಡಿಫಾಲ್ಟ್ 50 ಗುದ್ದು ಅವ್ನಿಗೆ ಹೊರಟೋಗ್ಬಿಟ್ಟಿದೆ ಶಕ್ತಿ. ಅಂದ್ರೆ 150 ಗುದ್ದು ಎಲ್ಲಿ ತಟ್ಕೋತೀವಿ? 50 ಗುದ್ದು ಅಷ್ಟೇ ನಾವು ಗುದ್ದೋದು. ಅವನು 50 ಗುದ್ದುತ್ತಾನೆ, ಇನ್ನೂ 100 ಗುದ್ದುಗಳಿದೆ ಅವನ ಹತ್ರ. ಇನ್ನೊಂದು ಗುದ್ದುದ ಬಿದ್ದೋಗ್ತೀವಿ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಆರ್ಮರಿ. ನಮ್ಮ ಹತ್ರ 100 ಬುಲೆಟ್ಗಳಿದೆ, ಅವನ ಹತ್ರ 100 ಬುಲೆಟ್ಗಳಿದೆ. ಇಬ್ರು ಯುದ್ಧಕ್ಕೆ ಬಂದ್ವಿ. ಡಿಫಾಲ್ಟ್ 50 ಬುಲೆಟ್ ಹೋಗ್ಬಿಟ್ಟಿದೆ. ಅವನು ತಪ್ಪಿಸ್ಕೊತಾ, ನಾವು ತಪ್ಪಿಸ್ಕೊತಾ ಇದ್ದೀವಿ. ಹೊಡಿತಿದ್ದಾನೆ, ಅವನ ಶಕ್ತಿ, ನಮಗೂ ಶಕ್ತಿ. 50 ಬುಲೆಟ್ ತಟ್ಕೊಳ್ಳೋ ಶಕ್ತಿ ಇದೆ ಪಂಚು. ಅವನಿಗೆ ಈಗ 150 ಪಂಚುಗಳ ಶಕ್ತಿ ಇದೆ. 50 ನೀವು ಹೊಡೆದ್ರಿ, ಖಾಲಿ ಆಗೋಯ್ತು ನಿಮ್ ಬತ್ತಳಿಕೆ, ಶಕ್ತಿ ಇಲ್ಲ. ಇನ್ನು 100 ಇದೆಯಲ್ಲ ಒಡೆದ್ ಸಾಯಿಸ್ಬಿಡ್ತಾನೆ. ಅಂತ ವಾಲಿ ಹನುಮರ ಜೊತೆ ಯುದ್ಧವಿಲ್ವಾ ಅಂತ ನನಗೊಂದು ಹುಡುಕಾಟದಲ್ಲಿ ಸಿಕ್ಕ ಕತೆ. ಒಮ್ಮೆ ಎಲ್ಲೋ ಒಂದು ಮಾತಿನ ಚಕಮಕಿ ನಡೆಯುತ್ತಂತೆ. ಹನುಮರಿಗೊಂದು ವರ ಇತ್ತಲ್ವಾ, ನಿನಗೊಬ್ಬ ಪುಣ್ಯ ಪುರುಷೋತ್ತಮ ರಾಮ ಅನ್ನತಕ್ಕಂಥದ್ದು ಬರ್ತಾನೆ, ಅವನನ್ನು ಭೇಟಿಯಾದಾಗ ನಿನಗೆ ನಿಜ ಸ್ವರೂಪ ಗೊತ್ತಾಗುತ್ತೆ ಅಂತೇಳಿ ಆತ ಯಾವಾಗಲೂ ಒಳಗಡೆ ರಾಮರನ್ನು ನೋಡುವ ಮೊದಲೇ ರಾಮನಾಮ ತಾರಕ ಆರಂಭ ಆಗಿಬಿಟ್ಟಿತ್ತು ಹನುಮರಿಗೆ. ರಾಮ 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 ಅಂತ. ಏನೋ ಕಾರಣ ಕೈ ಮೀರಿ ನೋಡಿ, ಕುಜನ ಪ್ರಭಾವ ವಾಲಿ ಎಲ್ಲಿ ಸದ್ವಿನಿಯೋಗ ಮಾಡಬೇಕು ನಮ್ಮ ಶಕ್ತಿ ಅನ್ನೋದೇ ದುರ್ವಿನಿಯೋಗ ಆಗೋಯ್ತು. ಬಲ ನೋಡೇ ಬಿಡೋಣ ಒಂದು ಯುದ್ಧ ಅನ್ನತಕ್ಕಂಥದ್ದು ಅಲ್ಲೊಂದು ಆಗ್ಬಿಡುತ್ತೆ. ಸರಿ, ಹನುಮರು ಯುದ್ಧಕ್ಕೆ ಸಿದ್ಧ ಆಗ್ಬೇಕಾದ್ರೆ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಹನುಮ, ಒಂದು ಕೆಲಸ ಮಾಡು, ನಿನ್ನ ಒಂದು ಮಾತು ಯುದ್ಧ ನಿಶ್ಚಿತ. ಒಂದು ಕೆಲಸ ಮಾಡು, ನಿನ್ನ 90% ಶಕ್ತಿಯನ್ನ ತಗೊಂಡೋಗಿ ರಾಮರ ಹೆಸರಿನಲ್ಲಿ ನೀನು ನಿತ್ಯ ಏನು ಆರಾಧನೆ ಮಾಡ್ತಿದೀಯಲ್ಲ, ಆ ಒಂದು ಮಹಾದೇವಿ ಶಕ್ತಿ ಹತ್ರ ಬಿಟ್ಟು 10% ಶಕ್ತಿ ಮಾತ್ರ ಎತ್ಕೊಂಡೋಗಿ ಯುದ್ಧ ಮಾಡು. ಯಾಕೆ ಸ್ವಾಮಿ? ನೀನು ಹೋಗು, ನೀನು ಆಮೇಲೆ ಯುದ್ಧ ಆದ್ಮೇಲೆ ಬಂದು ನಿನ್ನ ಆ 90 ಭಾಗ ಶಕ್ತಿಯನ್ನ ತೆಗೆದುಕೋ, ವಾಪಸ್ ಪಡ್ಕೊ ಅಂತ. ಆಯ್ತು, ಬ್ರಹ್ಮದೇವರ ಆಜ್ಞೆ. ಅಷ್ಟು ಶಕ್ತಿಗೆ ಜನಕ ಅವರು ಎಲ್ಲ ದೇವತೆಗಳನ್ನ ನಿಲ್ಲಿಸಿ ಆ ಶಕ್ತಿಯನ್ನ ವರವಾಗಿ ಕೊಟ್ಟವರು. ಸರಿ, ತನಗಿನ್ನೂ ಅದರ ಪರಿಚಯ ಇಲ್ಲ, ತನ್ನ ಶಕ್ತಿ ಎಷ್ಟು ಅಂತ. ತಾನು ಪ್ರಾರ್ಥನೆ ಮಾಡಿ ಯುದ್ಧದ ದಿನ ಆ ಒಂದು ಸಣ್ಣ ಸ್ನಾನ, ಪ್ರಾರ್ಥನೆ, ದೈವ, ಇಷ್ಟ ಗುರು, ಆ ಒಂದು ಶಿವನನ್ನು, ರಾಮರನ್ನು ಹಾಗೂ ಸೂರ್ಯರನ್ನ ನೆನೆಸ್ಕೊಂಡು ತನ್ನ ಶಕ್ತಿಯಲ್ಲಿರತಕ್ಕಂಥ 90 ಭಾಗವನ್ನ ಒಂದು ಕಡೆ ಆ ಮಹಾದೇವಿಗೆ ಸಮರ್ಪಣೆ ಮಾಡಿ 10% ಶಕ್ತಿಯಲ್ಲಿ ವಾಲಿ ಮುಂದುಗಡೆ ಹೋಗುತ್ತೆ. ಯುದ್ಧ ಆರಂಭಕ್ಕೆ ಮೊದಲೇ ವಾಲಿ ಗರ್ವ ಅಲ್ವಾ, ಅರ್ಧ ಬಲ ಬಂದ್ಬಿಡ್ತು ನನಗೆ ಅನ್ಕೋತಾನೆ. ಅಂದುಕೊಳ್ತಿದ್ದ ಹಾಗೆ ಹನುಮರಲ್ಲಿದ್ದಂತ ಆ 10% ಶಕ್ತಿ ಇತ್ತಲ್ಲ, 5% ಶಕ್ತಿ ಇದ್ದಿದ್ದೆ 10%, ಅದರ ಅರ್ಧ ಎಷ್ಟು? ಇನ್ನು 5% ವಾಲಿಗೆ ಪ್ರವೇಶ ಆಗಿದ್ದು ವಿಜೃಂಭಿಸ್ಬಿಟ್ನಂತೆ. ಆ ಪಾಟಿ ಆಕಾರ ಇಸ್ ಎಕ್ಸ್ಪ್ಲೋಡಿಂಗ್, ಏನೇನೋ ಆಗ್ತಿದೆಯಂತೆ. ರೇಣುಗಳಲ್ಲಿಯೂ ಆಟಮ್ ನುಗ್ಗದಾಗೆ ವಿಪರೀತ. ಇದು ಏನು ಅಂದಾಗ ಬ್ರಹ್ಮದೇವರು ಪ್ರತ್ಯಕ್ಷ ಆದಂತೆ. ಓಡೋಗ್ಬಿಡಿ ಇಲ್ಲಿಂದ, ಯುದ್ಧರಂಗದಿಂದ ಅಂತ. ಏನ್ ಓಡೋಗ್ಬಿಡು, ಇಲ್ಲಿ ನಿಂತ್ಕೋಬೇಡ, ನಿನ್ ಕೈಯಲ್ಲಿ ಆಗೋಲ್ಲ ಈ ಶಕ್ತಿನ ತಡ್ಕೊಳಕ್. ಎಷ್ಟು ದೂರ ಓಡೋಗ್ತೀಯಾ, ನಿನಗೆ ಎಷ್ಟು ಸುಸ್ತಾಗೋವರೆಗೂ ಓಡ್ಬಿಟ್ಟು ಬಿದ್ದುಬಿಡು ಅಂದ್ರಂತೆ. ತಡ್ಕೊಳಕ್ಕಾಗ್ತಿಲ್ವಂತೆ, ಓಡುತ್ತಂತೆ. ಓಡಿದ ರಭಸಕ್ಕೆ 100 ಯೋಜನ ಅಲ್ಲ, 1000 ಯೋಜನ ಓಡಿದಾನೆ. ಎಲ್ಲೆಲ್ಲೋ ಓಡಿ ಕಡೆಗೆ ಎಲ್ಲೋ ಒಂದು ಬಿದ್ದು ಪ್ರಜ್ಞೆ ತಪ್ಪಿದ್ದಾನೆ. ಪ್ರಜ್ಞೆ ಬಂದ ಮೇಲೆ ಬ್ರಹ್ಮರನ್ನ ಪ್ರಾರ್ಥನೆ ಮಾಡಿದಂತೆ. ಬ್ರಹ್ಮರು ಬಂದ್ರಂತೆ. ಏನು ವಾಲಿ, ನನ್ನ ಬಲ ಅರ್ಧ ಬಲ, ಎದುರುಗಡೆಯವರ ಬಲ ಅಂತೆಲ್ಲ ಅಂದೆಯಲ್ಲ, ಹನುಮರ ಬಲ ತಟ್ಕೊಂಡಿ ಆ ಶಕ್ತಿಯನ್ನ ಅಂತ ಅನುಭವಿಸ್ತೀಯಾ ಬಲವನ್ನ ಅಂತ. ಏನೋ ಗೊತ್ತಿಲ್ಲ, ಇಷ್ಟು ದಿನ ಇದ್ದ ನನ್ನ ಶಕ್ತಿಯ ಪರಿಚಯ ನನಗೆ ಗೊತ್ತಿರಲಿಲ್ಲ, ನಾನೇ ಶಕ್ತಿವಂತ ಅನ್ಕೊಂಡೆ. ಹನುಮರ ಅರ್ಧ ಬಲ ಬಂದು ಸೇರಿದ ತಕ್ಷಣ ನಾನು ಏನೋ ಆಗ್ಬಿಟ್ಟಿದೆ ಅಂದ್ರೆ ನಗ್ಬಿಟ್ರಂತೆ ಬ್ರಹ್ಮದೇವರು.
ಯಾಕೆ ಮಹಾಸ್ವಾಮಿ ನಗ್ತಿದ್ದೀರಾ ಅಂದಾಗ, ಇಲ್ಲ, ಹನುಮರ 100 ಬಲ, ಆ 100 ಪಟ್ಟು ಬಲವೇದಲ್ಲಿ ನಿನಗೆ ಅರ್ಧ ಬಲ ಸೇರಿದ್ರೆ ನೀನು ಧೂಳಿ ಆಗ್ಬಿಡ್ತಿದ್ದೆ. ಬೂಮ್! ಮೊದಲೇ ತನ್ನ 90 ಭಾಗದ ಬಲವನ್ನ ಒಂದು ಮಹಾದೇವಿಗೆ ಸಮರ್ಪಣೆ ಮಾಡಿ 10 ಭಾಗದ ಬಲವನ್ನಷ್ಟೇ ತಗೊಂಡು ಬಂದಿದ್ದು. ಅದರ ಅರ್ಧ ಭಾಗ ಅಂದ್ರೆ 5% ಶಕ್ತಿಯನ್ನೇ ನಿನ್ನ ದೇಹ ತಡ್ಕೊಳ್ಳಿಲ್ಲ. ಹುಚ್ಚು ಎಕ್ಸ್ಪ್ಲೋಡ್ ಆಗ್ಬಿಡ್ತು, ತೇಲ್ತಿದ್ದೆ, ಮತ್ತೇರ್ಬಿಟ್ಟಿತ್ತು. ನಿನ್ನ ಕಂಟ್ರೋಲ್ ನೀನು ಇರಲಿಲ್ಲ, ವಿಜೃಂಭಿಸ್ಬಿಟ್ಟಿದ್ದೆ, ವಜ್ರಕಾಯ ಆಗಿಬಿಟ್ಟಿದ್ದೆ. ನೀನು ಏನಾಗಿದ್ದೆ ಅನ್ನೋದೇ ನಿನಗೆ ಪರಿವೇ ಇರಲಿಲ್ಲ. ಅಂದ್ರೆ ಹೌದು ಸ್ವಾಮಿ ಅಂತಾನೆ ತಿಳ್ಕೊ ಹನುಮರ ಶಕ್ತಿಯನ್ನ. ಆವತ್ತಿನಿಂದ ವಾಲಿ ಹನುಮರ ಹತ್ರ ಒಂಚೂರು ತುಂಬಾ ಡಿಸಿಪ್ಲಿನ್ ಮೈಂಟೈನ್ ಅಂತೆ. ಹೋಗಬಾರದು, ಬಡದಾಡಬಾರದು, ನಿಂತ್ಕೋಬಾರ್ದು ಹನುಮರ ಮುಂದೆ, ನನ್ನ ಹತ್ರನೇ ಶಕ್ತಿ ಇದೆ ಅಂತ ಹೇಳಿ ಹನುಮನ ಯುದ್ಧ ಆರಂಭದ ಮೊದಲು ಇದಾಗಬೇಕಲ್ಲ, ಮತ್ತೆ ವಾಪಸ್ ಬಂದು ಪ್ರಾರ್ಥನೆ ಮಾಡಿ ತನ್ನ ಆ ಉಳಿದ ಶಕ್ತಿಯನ್ನೆಲ್ಲ ಮತ್ತೆ ಒಳಗಡೆ ತಗೊಂಡಿರ್ತಕ್ಕಂಥ ಯೋಚನೆ ಮಾಡಿ ನೋಡಿ. ಇದು ಸುಬ್ರಹ್ಮಣ್ಯರ ಶಕ್ತಿ, ಅಂಗಾರಕ ಶಕ್ತಿ. ಅಂಥದೊಂದು ಮಹಾ ಒಂಥರ ಆಟಮ್, ಜ್ವಾಲಾಮುಖಿ, ಭೂಕಂಪ, ಪ್ರಳಯ, ಸಾವಿರಾರು ಲಕ್ಷಾಂತರ ಜನ ಮಾರಣ ವಿಧ್ವಂಸ ಅಂತೆಲ್ಲ ನಾವು ಕೇಳ್ತೀವಲ್ಲ ಮಕ್ಕಳೇ, ಆಗ ನಡೆಯತಕ್ಕಂಥದ್ದು. ಅದಕ್ಕೆ ನೋಡಿ, ಈ ಕುಜ, ರಾಹು, ಶನಿ ಈ ಥರದ್ದೆಲ್ಲ ಸೇರಿದಾಗ ನಾವು ಕಂಪಿಸ್ತೇವೆ. ಲೋಕಕ್ಕೊಂದು ಎಲ್ಲೋ ಒಂದು ಸಣ್ಣ ಕಂಟಕಗಳ ಭಾವ, ರೋಗ ರುಜಿನಗಳ ಭಾವ. ದಯಮಾಡಿ ಹೇಳ್ತಾನೆ, ತಪ್ಪು ತಿಳ್ಕೊಬೇಡಿ. ಎಲ್ಲರೂ ಈ ಒಂದು ಮಂತ್ರವನ್ನ ನಿಮ್ಮ ಮನೆಯಲ್ಲೇ ಒಂದು ಪುಟ್ಟದಾಗಿ ನಿಮಗೆ ನೆನಪಿಗೆ ಬಂದಾಗೆಲ್ಲ ಓಂ ಮಹಾಸೇನಾಯ ವಿದ್ಮಹೆ. ಮಹಾಸೇನಾಯ, ನಮ್ಮ ಒಳಗಡೆ ನಮ್ಮನ್ನ ಸೇನಾಪತಿ ಮಾಡೋದು ಆತನೇ, ಆಳಿನಂತ ಭಯ ತುಂಬಿಸೋದು ಆತನೇ, ಆ ಶಕ್ತಿ, ಅಗಣಿತ ಶಕ್ತಿ ಕೊಡುವುದು ಆತನೇ. ಎಲ್ರಿಗೂ ಬರೋಲ್ಲ, ಅಷ್ಟು ದೊಡ್ಡ ಸಂಸ್ಥೆಗಳು ನಡೆಸಬೇಕು, ಇಷ್ಟು ದೊಡ್ಡ ಪೂರ್ಣ ಮಹಾಪೂರ್ಣ ಕುಂಭಮೇಳವನ್ನು ನಡೆಸೋದೇನು ಸಾಮಾನ್ಯರ ಮಾತೇನ್ರಿ. ದಿನ 3 ರಿಂದ 5 ಕೋಟಿ ಜನ ಹೋಗಿ ನೋಡ್ತಿದ್ದಾರೆ ಅಂದ್ರೆ, ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಉಳಿಯುವ ವ್ಯವಸ್ಥೆ, ಇಟ್ ಈಸ್ ಅನ್ಬಿಲೀವೇಬಲ್. ಆಗೋಲ್ಲ ಚರಿತ್ರೆಯಲ್ಲಿ ಇನ್ನು ಯಾರಿಂದಲೂ ಇಂಥದೊಂದು ಮಹಾಕಾರ್ಯವನ್ನ ನಡೆಸಲು ಸಾಧ್ಯವಿಲ್ಲ. ಆ ದೇವಿ ಇಚ್ಛ, ಈ ಒಂದು ಸುಬ್ರಹ್ಮಣ್ಯರ ಶಕ್ತಿ. ಯಾವುದೇ ಶಕ್ತಿ ಪೀಠಗಳಿಗೆ, ದೇವಿ ಪೀಠಗಳಿಗೆ ಅಂಥದೊಂದು ಶಕ್ತಿ ಅಲ್ಲ ನೋಡಿ. ಅದಕ್ಕೆ ಹನುಮರನ್ನ ಎಲ್ಲ ಆಲಯದ ಮುಂದುಗಡೆ, ವಿಷ್ಣು ಆಲಯದ ಮುಂದುಗಡೆ ಇಲ್ಲ, ಪ್ರತಿ ಊರಿನ ಹೊರಗಡೆ ಶಕ್ತಿ ಕಾರ್ಯಕನಾಗಿ ನಿಲ್ಸಿರ್ತಾರೆ. ಅಷ್ಟು ಪ್ರಬಲ ಶಕ್ತಿ ಕಾಪಾಡ್ತಕ್ಕಂಥ, ಊರಿಗೆ ಯಾವುದೇ ಒಂದು ಕೆಟ್ಟದ್ದು ಬರಬಾರದು, ಕೆಟ್ಟದ್ದು ಬರದೇ ಇದ್ರೆ ಕೆಟ್ಟದ್ದೇ ಆಗಲ್ಲ ಅನ್ನೋದು, ಯಾರಿಗೂ ಕೆಟ್ಟದ್ದಾಗಬಾರದು. ಯಾವುದೇ ಕೆಟ್ಟ ಗಾಳಿ, ಕೆಟ್ಟ ಚೇಷ್ಟೆ ಅನ್ನತಕ್ಕಂಥದ್ದು ಹನುಮರನ್ನ ನಿಲ್ಲಿಸೋದೇ ಅದಕ್ಕೆ. ಪ್ರತಿ ಊರಿನ ಹೊರಗಡೆ ಆ ಎಲ್ಲೆ ಅನ್ನೋದು ಅಲ್ಲಿಂದ ಆರಂಭ. ಅದಕ್ಕೆ ಯಾರಾದ್ರೂ ಊರಿಂದ ಹೊರಗಡೆ ಹೋಗ್ಬೇಕಾದ್ರೆ ಹನುಮ. ತಮಿಳ್ನಾಡು ಕಡೆ ಸುಬ್ರಹ್ಮಣ್ಯ, ಕೇರಳ ಕಡೆ ಅಯ್ಯಪ್ಪ, ತೆಲುಗು ರಾಷ್ಟ್ರಗಳಲ್ಲಿ ನರಸಿಂಹ, ಇನ್ನೂ ಕೆಲವು ಕಡೆ ವೀರಭದ್ರ, ಇನ್ನೂ ಕೆಲವು ಕಡೆ ಮುನೇಶ್ವರ. ಉಗ್ರ ಶಕ್ತಿಗಳು ಇವೆಲ್ಲ ತಾಂಡವ ಶಕ್ತಿಗಳು, ನೆನ್ಪಿಟ್ಕೊಳ್ಳಿ. ಸೊ ಅಂಥದ್ದೊಂದು ನಮಗೆ ಬೇಕು ಮಕ್ಕಳು. ಬಟ್ ಅದು ಎಷ್ಟು ಬಳಸ್ಬೇಕು, ಹೇಗೆ ಬಳಸ್ಬೇಕು, ಹೆಂಗ್ ಬಳಸ್ಬೇಕು ಅದೊಂದು ಇರಬೇಕು. ಮಿತಿ ಮೀರಿದ್ರು ಕಷ್ಟ. ಇಲ್ಲ ಕತ್ತಿನ ಹಂಗೆ ಇಟ್ಕೊಂಡಿದ್ರು ಏನು ಪ್ರಯೋಜನ ಇಲ್ಲ, ತೂಕಿಡ್ದು ಹೋಯ್ತು. ಕಾಲಕ್ಕೆ ಅದು ಬಳಸ್ಬೇಕು, ಬಳಸ್ತಾ ಇರಬೇಕು. ಸೊ ಅಂಥ ಒಂದು ಮಹಾಸೇನಾಪತಿ ನಮಗೆ ಬೇಕು ಮಕ್ಕಳೇ. ಆ ದೈವ ಅನುಗ್ರಹ ಬೇಕು. ಸೊ ತುಂಬಾ ವಿಪರೀತ ಕೋಪ, ಉನ್ಮಾದ, ಸಿಟ್ಟು, ಆಕ್ಸಿಡೆಂಟು, ಇಂಜುರಿ, ಸೂಸೈಡ್ ಥಾಟ್ಸು, ಡಿಪ್ರೆಷನ್ ಥಾಟ್ಸು, ಭಯಗಳು, ಕೆಟ್ಟ ಕನಸುಗಳು, ಒಂಥರ ನಿಮಗೆ ನೀವೇ ಗಾಬರಿ ಪಡ್ತೀರಿ, ಸ್ವೆಟ್ಟಿಂಗ್ ಆಗುತ್ತೆ, ಈ ಥರದ್ದೆಲ್ಲ ಆಗ್ತಿದೆ ಅನ್ನೋದಾದರೆ ಒಂದು ಮನೆಯಲ್ಲಿ ಒಂದು ಸ್ಕಂದ ದಿಗ್ಬಂಧ ತಂದಿಟ್ಟು ಸೇವೆ ಮಾಡಿ, ಬೆಲ್ಲದ ದೀಪ ಹಚ್ಚಿ, ಅದರ ಜೊತೆಯಲ್ಲಿ ಒಂದು 18 ಬಾರಿ ಅದರ ಮನಸ್ಸಿನಲ್ಲಿ ನಿತ್ಯ ಓಂ ಮಹಾಸೇನಾಯ ವಿದ್ಮಹೆ ವಾಗ್ವಿಶುದ್ಧಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾಮಿ. ಇದನ್ನ ಹೆಚ್ಚೆಚ್ಚು ಜಪ ಮಾಡ್ಕೊಳ್ಳಿ. ಆ ಶಕ್ತಿ ನಿಮಗಾಗಲಿ. ದೈಹಿಕ ಶಕ್ತಿ, ಮನೋಶಕ್ತಿ, ಧೀಶಕ್ತಿ,
ವಾಕ್ ಶಕ್ತಿ, ಅಖಂಡ ಶಕ್ತಿ. ನೀವೊಬ್ಬ ಅಖಂಡ ಶಕ್ತಿ, ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯೂ ಅಖಂಡರೇ, ಅನಂತವೇ. ನಿಮಗೆ ನಿಮ್ಮ ಪರಿಚಯ ಗೊತ್ತಿಲ್ಲ, ನೀವು ಯಾರು ಗೊತ್ತಿಲ್ಲ, ನೀವೇನು ಗೊತ್ತಿಲ್ಲ. ಸಾಮಾನ್ಯ ಸಮಸ್ಯೆಗಳು, ಚೀಟಿ ಕೊರಕೆ, ಒಂದು ಇರುವೆ ಕಚ್ಚಿದ್ರೆ ಭಯ ಪಡ್ತಾರೆ, ಒಬ್ಬೋ ಅಂತಾರೆ. ಇದೆ, ಕೆಲವು ಇರ್ತವೆ, ಕೆಲವು ಭಯಗಳು ಇರ್ತವೆ. ವಿಪರೀತ ಭಯ ಇರಬಾರ್ದು, ಎಲ್ಲದಕ್ಕೂ ಭಯ ಇರಬಾರ್ದು. ಎದ್ರೆ, ನಿಂತ್ರೆ, ಕೂತ್ರೆ, ಇನ್ನೊಂದು ಅನ್ನತಕ್ಕಂಥದ್ದು. ಇಷ್ಟೇ ಹೇಳಬಲ್ಲೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೇವತಿ ನಕ್ಷತ್ರದ ಪಂಚಮಿ ಷಷ್ಠಿ ಎರಡೂ ಇರತಕ್ಕಂಥ ಈ ದಿನ ಮೇಷರಾಶಿ. ಚಂದ್ರ ಬುಧನ ಸಾರದಲ್ಲಿರೋದ್ನ ಬುಧನಿಗೂ ನಿಮಗೂ ಆಗೋಲ್ಲ, ಆಪೋಸಿಟ್. ಬುಧ ಬುದ್ಧಿ ಮಾತು, ಕುಜ ಸ್ಟ್ರೈಟ್, ಹಂಗೆ ಹಿಂಗೆ ಮಾತು ಏಟು, ಬಂದೇ ಮಾಡಿದೆ, ಬರ್ತೀನಿ, ಹೇಳ್ತೀನಿ, ಅವೆಲ್ಲ ಇಲ್ಲ. ಸೊ ಆದ್ರಿಂದ ಇವತ್ತು ಆ ಥರದ್ದು ಒಂದು ಸಣ್ಣ ಕ್ಲಾಶ್ಗಳು ನಿಮ್ಮನ್ನ ಆತರ ಮಾಡಿಸುತ್ತೆ. ಹುಷಾರು. ಆತುರಗೇಡಿಗೆ ಬುದ್ಧಿಮಟ್ಟ. ಮೊದಲೇ ಕುಜಾನೂ ಬೆಂಕಿ, ಆತುರ ಗಾಳಿ ಸೇರಿದಾಗೆ ಮುಗಿದೋಯ್ತು. ಎಚ್ಚರಿಕೆ, ಕೌಂಟ್ ಮನಸ್ಸಿನಲ್ಲಿದು. ಓಂ ಮಹಾಸೇನಾಯ ವಿದ್ಮಹೆ ವಾಗ್ವಿಶುದ್ಧಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯತಿ. ಹೆಚ್ಚೆಚ್ಚು ಜಪ ಮಾಡ್ಕೊಳ್ಳಿ. ಸಮಾಧಾನ. ವೃಷಭ ರಾಶಿ. ಚಂದ್ರ ಬುಧನ್ ಸಾರ ಚೆನ್ನಾಗಿದೆ, ಬಟ್ ಭಾಗ್ಯದಲ್ಲಿ ಬುಧ ಕಟ್ಟಾಕೊಂಡಿದ್ದಾನೆ. ಒಂದು ಸಣ್ಣ ತೊಳಲಾಟವೆ, ಹಿರಿಯರ ವಿಚಾರ, ಅಲ್ಲೆಲ್ಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ರಿಟರ್ನ್ಸ್ ಇಲ್ಲ, ಬಟ್ ಇಟ್ಸ್ ಅ ಗುಡ್ ಡೇ, ತೊಂದರೆಗಳೇನೂ ಇಲ್ಲ. ಮಿಥುನ ರಾಶಿ. ಬುಧ ಅಷ್ಟಮದಲ್ಲಿ ಬ್ಯೂಟಿಫುಲಿ ಸೆಟ್ಟಿಂಗ್, ಚೆನ್ನಾಗಿದೆ. ನಿಮ್ಮ ಮಾತು, ಆಲೋಚನೆ, ಚಿಂತನೆ ವ್ಯವಸ್ಥಿತವಾಗಿ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ವಾಟ್ ಎವರ್ ಅಡ್ವೈಸ್ ಐದರ್ ಯು ಗಿವ್, ಯು ಟೇಕ್, ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಕರ್ಕಾಟಕ ರಾಶಿ. ಟೆಕ್ನಿಕಲಿ ವೆರಿ ಸೌಂಡೆಡ್ ಪರ್ಸನ್. ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವರಿಗೆ ತುಂಬ ಭಾರ, ತುಂಬ ಟೆನ್ಷನ್, ತುಂಬ ರಿಸ್ಕು ಇಲ್ಲದಂಥ ವೃತ್ತಿ, ತಾಂತ್ರಿಕತೆ, ತಂತ್ರ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಈ ಥರದ್ದು ನಾಲೆಡ್ಜ್ ಅಂತ ಹೇಳ್ತೀವಲ್ಲ, ಸಾಫ್ಟ್ವೇರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೆಲ್ಲ ಮಾತಾಡ್ತೀವಲ್ಲ, ಅಂಥ ರಂಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ದಿನ. ಸಿಂಹರಾಶಿ. ಚೆನ್ನಾಗಿದೆ. ಚಂದ್ರ ಬುಧನ ಸಾರದಲ್ಲಿ ಅಲ್ಲಿ ಕೂತಿದ್ದಾನೆ, ಒಳ್ಳೆಯದೆ. ಬುಧನೂ 6ನೇ ಮನೆ, ಒಳ್ಳೆಯದೆ. ಸೊ ಯು ಆರ್ ಎ ನಾಲೆಡ್ಜ್ ಬ್ಯಾಂಕರ್, ರೈಟರ್, ಅಡ್ವೈಸರ್, ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಲಾ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಸ್ವಲ್ಪ ಆತರ ಪಡ್ತೀವಿ. ಎಗೇನ್ ನಿಮಗೂ ಅಷ್ಟೇ, ಕುಜ ವಕ್ರ ಅಲ್ವಾ. ಓಂ ಮಹಾಸೇನಾಯ ವಿದ್ಮಹೆ ವಾಗ್ವಿಶುದ್ಧಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಜಪ ಮಾಡ್ಕೊಳ್ಳಿ. ಕನ್ಯಾ ರಾಶಿ. ಸಪ್ತಮದಲ್ಲಿ ಚಂದ್ರ, ಬುಧನ್ ಸಾರ. ಬುಧ ಪಂಚಮದಲ್ಲಿ ಮಕ್ಕಳು, ಮನೆ, ಗೌರವ, ಓಡಾಟ, ಸುತ್ತಾಟ, ಎಳೆದಾಟ, ಇವುಗಳ ಪ್ರಭಾವದಿಂದ ಒದ್ದಾಟ ಆಗತಕ್ಕಂಥದ್ದು ಸ್ವಲ್ಪ ಇರುತ್ತೆ. ಅದಾಗೆ ಏನ್ ಮಾಡೋಣ, ಕುಜ ವಕ್ರನಾಗ್ ಬೇರೆ ಕೂತಿದ್ದಾನೆ. ಸೊ ಸುಬ್ರಹ್ಮಣ್ಯರ ಆರಾಧನೆ ಮಾಡಿ ಒಂದು 48 ದಿನ ಸ್ಕಂದ ದಿಗ್ಬಂಧ ತಂದು ಒಂದು ಬೆಲ್ಲದ ದೀಪ, ಅದರಲ್ಲಿ ಏನಾದ್ರೂ ಮಾರನೇ ದಿನ ಅದನ್ನು ತೆಗೆದು ಪುಟ್ಟದಾಗಿ ಸ್ವೀಟ್ ಮಾಡಿಬಿಟ್ಟು ಒಂದು ಪ್ರಸಾದವಾಗಿ ನೈವೇದ್ಯವಾಗಿ ಹಂಚಿ ಸೇವಿಸ್ತಕ್ಕಂಥದ್ದು ಮಾಡಿ ತುಂಬ ಒಳ್ಳೇದಾಗ್ತಕ್ಕಂಥದ್ದು ಆಗುತ್ತೆ. ತುಲಾ ರಾಶಿ. ವಿಶೇಷವಾಗಿ
ಚಂದ್ರ 6ನೇ ಮನೆ, ಬುಧನ್ ಸಾರ, ಸುಖದಲ್ಲಿ ಬುಧ ಚೆನ್ನಾಗಿದ್ದಾನೆ. ಮ್ಯಾನೇಜ್ಮೆಂಟ್, ಬ್ಯಾಂಕಿಂಗು, ಫೈನಾನ್ಸು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನು, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸು, ಇಂಥವುಗಳಲ್ಲಿ ಕನ್ಸಲ್ಟೆಂಟ್, ಅಡ್ವೈಸರಿ, ಅಡ್ವೊಕೇಟ್ಸ್, ಲಾಯರ್ಸು, ರೈಟರ್ಸು, ಲೇಖನ, ಇಂಥದ್ದು ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ವೃಶ್ಚಿಕ ರಾಶಿ ಒಡ ಹುಟ್ಟಿದವರ ವಿಚಾರ, ಮನೆಯ ವಿಚಾರದಲ್ಲಿ ಒಂದು ಸ್ವಲ್ಪ ಲೆಕ್ಕಾಚಾರಗಳು ಏರುಪೇರು. ಅವರೆಲ್ಲೋ ನೀವು ಕೇಳಿದಾಗ ಅವ್ರ ಸಹಾಯಕ್ಕಿಲ್ಲ, ಇಲ್ಲ ಅವ್ರು ಬಯಸಿದಷ್ಟು ಸಹಕಾರ ನೀವು ಕೊಡೋಕ್ಕಾಗಲ್ಲ, ಇಲ್ಲ ಸಹಾಯ. ಧನಂ, ಧಾನ್ಯಂ ಅಲ್ಲೊಂದಿರುತ್ತೆ. ಬುಧನ ಪ್ರಭಾವ ತಲೆ ಕೆಡಿಸ್ತಕ್ಕಂಥ ಒಂದೇನೋ ಒಂದು ಚಿಕ್ಕಗಳು ಅವ್ರಿಗಿದ್ದೇ ಇರುತ್ತೆ. ವೃಶ್ಚಿಕ ರಾಶಿಯ ಒಡ ಹುಟ್ಟಿದವ್ರಿಗೆ ಒಂದು ತಲೆನೋವುಗಳಿದ್ದೇ ಇರುತ್ತೆ. ಇವತ್ತು ನಿಮಗೂ ಕೂಡ ಅದು ತಲೆನೋವುಗಳನ್ನು ತರ್ತಕ್ಕಂಥದ್ದು. ಆದಷ್ಟು ಓಂ ನಮೋ ಭಗವತೆ ವಾಸುದೇವಾಯ. ಬುಧನ ಮನೇಲಿ ಬೇರೆ ಕುಜ ಕುಳಿತಿದ್ದಾನೆ. ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡತಕ್ಕಂಥದ್ದು ಮಾಡಿ ತುಂಬ ವಿಶೇಷ. ಇನ್ನು ಧನುಸು ರಾಶಿ ವಿಶೇಷವಾಗಿ ಬುಧ ವಾಣಿ ಸ್ಥಾನದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಪೇಪರು, ಪೆನ್ನು, ಸ್ಟೇಷನರಿ, ಪುಸ್ತಕ, ಬರವಣಿಗೆ, ಲೇಖನ, ಅದಕ್ಕೆ ಸಂಬಂಧಪಟ್ಟಂಥ ಮಾರಾಟ, ಟೀಚಿಂಗ್, ರೈಟಿಂಗ್, ಗೈಡಿಂಗ್, ಅದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಅದ್ಭುತವಾಗಿದೆ. ನ್ಯೂರೋ ಸ್ಪೆಷಲಿಸ್ಟು, ನರ್ವಸ್ ಸ್ಪೆಷಲಿಸ್ಟು, ಸ್ಕಿನ್ ಸ್ಪೆಷಲಿಸ್ಟು ಅಂಥ ವೈದ್ಯ ವೃತ್ತಿಯಲ್ಲಿರೋರಿಗೂ ಅದ್ಭುತವಾಗಿದೆ. ಇನ್ನು ಮಕರ ರಾಶಿ ಬುಧ ನಿಮ್ಮ ಮನೇಲೇ ಇದ್ದಾನೆ. ಬುಧನ ಭಾವದಲ್ಲಿ ಚಂದ್ರ 3ನೇ ಮನೇಲಿರೋದ್ರಿಂದ ಸ್ವಲ್ಪ ತೊಳಲಾಟ, ಒದ್ದಾಟ, ಓಡಾಟ, ನಮ್ಮ ಲೆಕ್ಕಾಚಾರಗಳು ಒಂದು ಸ್ವಲ್ಪ ಟೆನ್ಷನ್ ಇಡತಕ್ಕಂಥದ್ದು ಇಡುತ್ತೆ. ಕುಜ ಬೇರೆ ಬುಧನ ಮನೇಲಿರೋದಲ್ವಾ, ಬಾಲಾಜಿ ದರ್ಶನ ಮಾಡ್ಕೊಂಡು ಹೋಗಿ, ನಿಮ್ಮ ಕಾರ್ಯಗಳೆಲ್ಲ ಸುಲಲಿತ ಆಗತಕ್ಕಂಥದ್ದಾಗುತ್ತೆ. ಒಡ ಹುಟ್ಟಿದವ್ರದ್ದು ಸ್ವಲ್ಪ ಟೆನ್ಷನ್ ಇರುತ್ತೆ ಅಷ್ಟೇ. ಇನ್ನು ಕುಂಭರಾಶಿ ಬುಧ 12, ಮುಂದುಗಡೆನು ಬುಧ. ಸುಮ್ಮನೆ ಇವತ್ತು ಏನಾದರೂ ಒಂದು ಸ್ವಲ್ಪ ಎಳೆದಾಟವೇ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ, ನಿಮ್ಮ ಲೆಕ್ಕಾಚಾರದ ವೇಗ ಅಲ್ಲ. ಬುದ್ಧಿ ಮಲಗಿದ್ದಾನೆ. ಬುದ್ಧಿಕಾರಕನ ಪ್ರಭಾವದಲ್ಲಿ ಚಂದ್ರ 2ನೇ ಮನೇಲಿ ಕೂತಿದ್ದಾನೆ. ಇದು ಸರಿಯಾ, ಇದು ಸರಿಯಾ, ಇದು ಸರಿಯಾ, ಇದು ಸರಿಯಾ. ನಾಳೆ ಗುರು ವಕ್ರ ಬಿಡ್ತಾನಲ್ವಾ, ಎಲ್ಲ ಸರಿ ಆಗುತ್ತೆ, ಡೋಂಟ್ ವೆರಿ. ಗುರು ವಕ್ರ ಬಿಟ್ಟಾಗ ಬುಧ ನೋಡಿ ಹೆಂಗ್ ಮಲಗಿದ್ದಾನೆ, ಅದು ಲೆಕ್ಕ. ಗುರು ವಕ್ರ ಬಿಟ್ಟಾಗ ನೋಡಿ, ಗುರುಬಲ ಬಂದಾಗ ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲೆಲ್ಲಿರ್ಬೇಕು, ಆ ಲೆಕ್ಕಾಚಾರ. ಅದರಿಂದ ಇವತ್ತು ಹಾಗೆ ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡಿ. ನಾಳೆ ಚೆನ್ನಾಗಿದೆ. ಇವತ್ತು ಸ್ವಲ್ಪ ತೊಳಲಾಟ, ವ್ಯವಹಾರಗಳು, ಓಡಾಟ, ಸುತ್ತಾಟ. ಇವತ್ತು ಯಾರಿಗೂ ಕಮಿಟ್ ಆಗಬೇಡಿ, ಕಮಿಟ್ಮೆಂಟು ತಗೊಳ್ಳಿಕ್ಕೆ ಹೋಗಬೇಡಿ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮೀನರಾಶಿ ಚಂದ್ರ ಬುಧನ್ ಸಾರದಲ್ಲಿರೋದ್ರಿಂದ ಬುಧ ಲಾಭದಲ್ಲಿದ್ದಾನೆ. ಕೊಡೋದು, ತಗೊಳ್ಳೋದು ಸೂಪರ್. ಪಾರ್ಟ್ನರ್ಸ್, ಫ್ರೆಂಡ್ಸ್, ಬಂಧುಗಳ ಜೊತೆ, ಮಿತ್ರರ ಜೊತೆ, ಆತ್ಮೀಯರ ಜೊತೆ ಅವ್ರಿಗೆ ಜಾಸ್ತಿ ಲಾಭ ಇರುತ್ತೆ. ನಿಮಗೊಂಚೂರು ಕಡಿಮೆ ಇರುತ್ತೆ. ನಿಮಗೊಂಚೂರು ಕಡಿಮೆ ಇರ್ಲಿ ಬಿಡಿ. ಎಲ್ಲ ದಿನನೂ ನಾವೇ ತಿನ್ಬೇಕಾ? ಹೌದಲ್ವಾ? ಇವತ್ತು ಅವ್ರಿಗೆ ನಿಮ್ಮಿಂದ ದಾರಿ. ಒಳ್ಳೆ ರಸದೌತಣ, ಬ್ಯೂಟಿಫುಲ್. ಸ್ವಲ್ಪ ಇಷ್ಟು ಕಸ ತಿನ್ನೋ ಜಾಗದಲ್ಲಿ ಇಷ್ಟು ಪಾಯಸ ತಿನ್ನೋಣ ಮಕ್ಕಳೇ, ಏನೂ ತೊಂದರೆಗಳಾಗೋದಿಲ್ಲ. ಆಯ್ತು, ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಸೊ ನಿಮ್ಮ ವೃತ್ತಿಗೆ, ನಮ್ಮ ನೆಮ್ಮದಿಗೆ ತೊಂದರೆ ಇಲ್ಲ. ಸಣ್ಣ ಸಣ್ಣ ವಿಚಾರ ತಲೆ ಕೆಡ್ಸ್ಕೊಬಿಡ್ತೀರಿ, ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.